ಯಾವತ್ತಾದ್ರೂ ಅನ್ಕೊಂಡಿದ್ರ ನಾನು ಎದುರಾಳಿ ಆಗ್ತೀನಿ ಅವ್ರಿಗೆ ಅಂತ? ಮನುಷ್ಯ ಬದುಕಬೇಕಂದ್ರೆ ಸ್ವಾಭಿಮಾನದಿಂದ ಬದುಕಬೇಕು. ಒಳಗೊಂದು ಹೊರಗೊಂದು ಮಾತ್ರ, ಅದು ನಮ್ಮಲ್ಲಿ ಏನು ಇಲ್ಲ. ಈ ಸರ್ಕಾರ ಬಂದ ಮೇಲೆ ಅನುದಾನ ಎಲ್ಲ ಈಸಿಯಾಗಿ ಸಿಗ್ತಾ ಇದೆಯಾ? ಈಗ 6 ತಿಂಗಳಾಗ್ತು, ಇನ್ನ 1 ಪೈಸಾ ಅನುದಾನ ಕೂಡ ಯಾವುದು ನಮ್ಮಲ್ಲಿ ರಿಲೀಸ್ ಆಗಿಲ್ಲ. ಕಾಂಗ್ರೆಸ್ ಯಾಕೆ ಬಿಡ್ಬೇಕಾಯ್ತು? ಯಾಕೆ ಸನ್ನಿವೇಶ ಹತ್ರ ಕ್ರಿಯೇಟ್ ಆಯ್ತು? ಆ ಪರಿವಾರದವರೇ ಅವರೇ ಬೆಳಿಬೇಕು. ಕಾರ್ಯಕರ್ತರಿಗೆ ಎಲ್ಲಿ ಬೆಳಿಲ್ಲ ಕೊಡ್ತಾರೆ ಯಾರು? ಇವ್ರದ್ದು ಭಾಗ್ಯಗಳಿದೆಯಲ್ಲ ಸರ್, ಗ್ಯಾರಂಟಿಗಳಿದೆಯಲ್ಲ. ರಾಜ್ಯ ಮುಂದೆ ಬರಬೇಕು, ಇದು ಆಗ್ಬೇಕಂತಿಲ್ಲ. ಅವ್ರಿಗೇನು ಅಧಿಕಾರದಾಗ ಬರ್ಬೇಕು. ಯಾವ್ದಾದ್ರು ನಾಯಕರನ್ನ ತುಂಬಾ ಫಾಲೋ ಮಾಡ್ತೀರಾ ನೀವು? ನಮ್ಮ ನರೇಂದ್ರ ಮೋದಿ ಅವ್ರು ನೋಡ್ಬೋದು, ಈಗ ಗೊತ್ತದ ಅಂತ ನಾಯಕರು ಎಲ್ಲಿ ಸಿಗ್ತಾರೆ ಮತ್ತೆ ಬೇರೆ ಹೇಳಿ. ಎಷ್ಟು ಮ್ಯಾಟರ್ ಆಗುತ್ತೆ ಒಂದೊಂದು ವೋಟ್ ಕೂಡ ಅಂತ. ಏನ್ ನಾವೇನ್ ಕೆಲಸ ಮಾಡ್ಕೊಂಡು ಬರ್ತೇವೆ, ಅದು ವ್ಯರ್ಥ ಆಗಲ್ಲ. ತಾಯಿನ ತುಂಬಾ ಮಿಸ್ ಮಾಡ್ಕೋತೀರಿ? ತಾಯಿ ತಂದೆ ಮಿಸ್ ಮಾಡ್ಕೊಂಡ್ಬರ್ತೆ, ಅವ್ನ ಮನುಷ್ಯನೇ ಅಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್. ಹುಮ್ನಾಬಾದ್ ಒಂಥರ ಹೆಸರು, ತುಂಬಾ ಅದ್ಭುತವಾದಂತಹ ಹೆಸರು. ಬೀದರ್ ಜಿಲ್ಲೆಯಲ್ಲಿರುವಂತಹ ಒಂದು ಕ್ಷೇತ್ರ. ಈ ಕ್ಷೇತ್ರದ ಶಾಸಕರು ನಮ್ಮ ಜೊತೆ ಇವತ್ತು ಜಾಯಿನ್ ಆಗ್ತಾ ಇದ್ದಾರೆ ಕಾನ್ವರ್ಸೇಷನ್ಗೆ. ಸಿದ್ದು ಪಾಟೀಲ್ರು. ಸೊ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ರಾಜಕೀಯ ಕೆಲವರಿಗೆ ಬೇಡ ಬೇಡ ಅಂತಂದ್ರು ನೀನ್ ನನಗೆ ಬೇಕು ಅಂತ ಹೇಳಿ ಕರ್ಕೊಳ್ಳುತ್ತೆ ರಾಜಕೀಯ ಫೀಲ್ಡ್. ನಿಮಗೆ ಹೇಗೆ ನಿಮ್ಮ ವಿಚಾರದಲ್ಲಿ ಅಂತ? ನನಗೂ ಕೂಡ ಏನ್ ರಾಜಕೀಯದಲ್ಲಿ ಅಂದ್ರೆ ಪರಿವಾರ ಮೊದ್ಲಿಂದ ಕೂಡ ರಾಜಕೀಯನಲ್ಲೇ ಇತ್ತು. ನಾನು ಎಲೆಕ್ಷನ್ ನಿಂದಿರ್ಬೇಕು ಅಂತ ಯಾವುದೂ ಇದ್ದಿಲ್ಲ. ಆದ್ರೆ ಸನ್ನಿವೇಶ ಆ ತರ ಬರುತ್ತೆ. ಏಕೆಂತಂದ್ರೆ 2000 ನಾನು ಸುಮಾರು ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದು. 2021ರಲ್ಲಿ ನಾನು ಕಾಂಗ್ರೆಸ್ ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಗೊಂಡೆ. ಯಾಕೆ ಕಾಂಗ್ರೆಸ್ ಯಾಕೆ ಬಿಡ್ಬೇಕಾಯ್ತು? ಯಾಕೆ ಸನ್ನಿವೇಶ ಹತ್ರ ಕ್ರಿಯೇಟ್ ಆಯ್ತು ಅಂತ? ಈಗ ಸುಮಾರು ವರ್ಷಗಳಿಂದ ನಾನು ಕೆಲಸ ಮಾಡ್ಕೊತಾ ಬಂದಿದ್ದೆ. ಆದ್ರೂ ಕೂಡ ಮನುಷ್ಯಗೊಂದು ಏನ್ ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತಲ್ಲ, ಅದೆಲ್ಲೂ ನನಗೆ ಸ್ವಲ್ಪ ಸಿಗ್ತಾ ಇದ್ದಿಲ್ಲ. ಓಕೆ. ಅದಕ್ಕಾಗಿ ನಾನು ಭಾರತೀಯ ಜನತಾ ಪಕ್ಷದ ಒಂದು ತತ್ವ ಸಿದ್ಧಾಂತ, ಒಂದು ನರೇಂದ್ರ ಜಿ ಮೋದಿ ಅವರ ಒಂದು ನಾಯಕತ್ವದಲ್ಲಿ, ನಮ್ಮ ಯಡಿಯೂರಪ್ಪ ಸಾಹೇಬರ ಒಂದು ನಾಯಕತ್ವದಲ್ಲಿ, ಹಾಗೂ ಆಗಿನ ನಮ್ಮ ಕಟೀಲ್ ಅವರ ಒಂದು ನಾಯಕತ್ವದಲ್ಲಿ ಒಳ್ಳೆ ಪಕ್ಷ ಭಾರತೀಯ ಜನತಾ ಪಕ್ಷ, ಜನಸಾಮಾನ್ಯ ಪಕ್ಷ ಇದೆ ಅಂತ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಸವ ಕಲ್ಯಾಣ್ ಬೈ ಎಲೆಕ್ಷನ್ ಏನಿತ್ತು ಅವಾಗ ನಾನು ಸೇರ್ಪಡೆಗೊಂಡೆ. ಅದೇ ರೀತಿ ಇವತ್ತ ನಾನೆಲ್ಲ ಕೆಲಸಗಳನ್ನು ನೋಡಿ ಪಕ್ಷ ಏನು ಒಂದು 2 ವರ್ಷ, ಇದು 2023ರ ಒಂದು ವಿಧಾನಸಭೆ ಚುನಾವಣೆಯ ಅಂತರದಲ್ಲಿ 2 ವರ್ಷದಲ್ಲಿ ಏನೇನು ಕೆಲಸ ಆಗ್ಬೇಕಾಗ್ತಿತ್ತು, ಇವತ್ತ ಜನರ ವಿಶ್ವಾಸ ಮೊದಲಿನ ಕೂಡ ಇತ್ತು. ಮತ್ತು ಹೆಚ್ಚಿನ ಕೆಲಸಗಳನ್ನು ಮಾಡಿ ಇವತ್ತ ಎಲ್ಲಾ ಸಮಾಜದ ಯಾರೇ ಬರಲಿ ನಮ್ಮ ಹತ್ರ, ಎಲ್ಲಾ ಸಮಾಜದವರ ಒಂದು ಯಾವುದೇ ಕೆಲಸಗಳು ಕೈದಾದಷ್ಟು ಮತ್ತೆ ಕೆಲಸ ನಾನು ಮಾಡ್ಕೊಂಡು ಬಂದಿದ್ದೀನಿ. ಅದೇ ರೀತಿ ಇವತ್ತ ಪಕ್ಷನೂ ಕೂಡ ನನ್ನ ಮ್ಯಾಗ ವಿಶ್ವಾಸ ಇಟ್ಟು 2023ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಕೊಟ್ಟು ನನಗೆ ಏನು ವಿಶ್ವಾಸ ಇತ್ತು ಕೊಟ್ಟಿತ್ತು. ಅದರ ಹಾಗೆ ಇವತ್ತ ಹುಮ್ನಾಬಾದ್ ಮತಕ್ಷೇತ್ರದ ಮಹಾಜನತೆನೂ ಕೂಡ ನನಗೆ ವಿಶ್ವಾಸ ಇಟ್ಟು ಮತ್ತೆ ಇವತ್ತು ಆಶೀರ್ವಾದ ಮಾಡಿ 2023ರ ಒಂದು ಚುನಾವಣೆಯಲ್ಲಿ ನನ್ನ ಗೆಲ್ಸಿದಾರ. ಅವರಿಗೆ ನಾನು ಯಾವಾಗಲೂ ಕೂಡ ಮೊದಲಿಂದ ಹಿಡಿದು ನಾನು ಒಂದು ಜನರ ಆಶೀರ್ವಾದ, ಜನರ ಮಧ್ಯೆನೇ ಬೆರ್ತಿ ಕೆಲಸ ಮಾಡ್ಕೊಂಡು ಬಂದಿದ್ದೆ ಗೊತ್ತಾ. ಈಗಲೂ ಕೂಡ ನಾನು ಒಂದು MLA ಆಗಿನಂತ ನನಗೆ ಯಾರ್ದು ಪ್ರೌಡ್ ಇಲ್ಲ. ಆದ್ರೂ ಕೂಡ ಈಗೂ ಕೂಡ ನಾನು ಜನಸಾಮಾನ್ಯರ ಮಧ್ಯೆ ಓಡಾಡಿ ಜನಸಾಮಾನ್ಯರಿಗೆ ಏನೇನ್ ಕೆಲಸ ಆಗ್ಬೇಕು, ಜನರಿಗಾಗಿ ಏನ್ ಹೋರಾಟ ಮಾಡ್ಬೇಕು, ಏನ್ ಮಾಡ್ಬೇಕಂತ ನಾನು ಇವ್ರು ಅದೇ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ ಸರ್, ಇನ್ಫ್ಯಾಕ್ಟ್ ರಾಜಶೇಖರ್ ಪಾಟೀಲ್ ಅವರು ನಿಮಗೆ ಸಂಬಂಧಿಕರೇ ಆಗ್ಬೇಕು ಅವರು. ಮತ್ತು ಅವ್ರಿಗಾಗಿ ಕೆಲಸ ಮಾಡಿದ್ರಿ. ಯಾವತ್ತಾದ್ರೂ ಅನ್ಕೊಂಡಿದ್ರ ನಾನು ಎದುರಾಳಿ ಆಗ್ತೀನಿ ಅವ್ರಿಗೆ ಅಂತ? ನಾನು ಆತರ ಇನ್ನು ವಿಚಾರ ಇದ್ದಿಲ್ಲ. ಆದ್ರೂ ಕೂಡ ಅವ್ರಿಗೇನಾಗ್ತು, ಸ್ವಲ್ಪ ಪುತ್ರ ವ್ಯಾಮೋಹ ಇರುತ್ತಲ್ಲ. ಈಗ ದೊಡ್ಡವರಾಗಿನ್ಬೇಕು, ಅವ್ರಿಗೆ ಬೆಳೆಸ್ಬೇಕು, ಅವರಿಗೆ ಮಾಡ್ಬೇಕು. ಯಾವಾಗ ನಾವು ಕೆಲಸ ಮಾಡ್ತಾ ಇದ್ದೆವು, ನಾನು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದನ್ನಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಮಾಡಬೇಕು, ನಾನು ಬೆಳಿಬೇಕಂತ ಜನರ ಒಂದು ಪ್ರೀತಿ ವಿಶ್ವಾಸ, ಜನರ ಬೆಳಗ್ಗೆ ಎದ್ದರ ಬರೋದು, ಕೆಲಸ ಮಾಡ್ಕೊಡೋದು. ಈಗ ನಾವು ಪಾಲಿಟಿಕ್ಸ್ ಮಾಡ್ಬೇಕಂತಂದ್ರೆ ಜನರು ಬೇಕಾಗುತ್ತೆ. ಜನರು ನಮ್ಮಲ್ಲಿ ಬಂದಾಗೆ ಮಾತ್ರ ನಾವು ಮಾಡಕ್ಕಾಗುತ್ತೆ. ನಾವೆಲ್ಲರ ಮನೇಲಿ ಕುಂತೆ ನಾವು ಮಾಡ್ತಂತಂದ್ರೆ ಆಗಲ್ಲ. ಜನರಿಗ ನಮ್ಮ ಹತ್ರ ಬಂದಾಗ ನಾವು ಕೆಲಸ ಮಾಡ್ಬೇಕು. ಅವ್ರಿಗೆ ಯಾವಾಗ ಏನು ಅವ್ರ ಹತ್ರ ಹೋಗಿ ಕೂಡ ನಾವು ಓಡಾಡಿ ಕೆಲಸ ಮಾಡಿದಾಗ ಪ್ರೀತಿ ವಿಶ್ವಾಸ ಅಂಬೋದು ಇರುತ್ತೆ.
ಓಕೆ. ಅದೆಲ್ಲ ನೋಡಿ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು, ರೆಸ್ಪಾನ್ಸ್ ಇದು ಆಗ್ತಾ ಇದ್ದಿಲ್ಲ. ಅವಾಗ ನಾನಂದೆ, ಈಗ ಅವ್ರವ್ರು ಚೆನ್ನಾಗಿರ್ಲಪ್ಪ, ನಾವು ಚೆನ್ನಾಗಿರೋಣ. ಮನುಷ್ಯನ ಹತ್ರ ಒಂದು ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಹಳ ಮಹತ್ವ. ಹೌದು ಕರೆಕ್ಟ್. ಎಲ್ರಿಗೂ ಕೂಡ ನನ್ನೊಂದು ಹೇಳೋದಿಷ್ಟೇ, ಮನುಷ್ಯ ಬದುಕ್ಬೇಕಂದ್ರೆ ಸ್ವಾಭಿಮಾನದಿಂದ ಬದುಕ್ಬೇಕು, ಇಲ್ಲೊತ್ತಿಗಿಲ್ಲ. ಸುಮ್ನೆ ಜನರು ಇರ್ತಾರ, ಒಳಗೊಂದು ಹೊರಗೊಂದು ಮಾತಾ, ಅದು ನಂಬಲ್ಲಿ ಏನು ಇಲ್ಲ. ನೇರ ದಿಟ್ಟ ನಿರಂತರ ಏನಿದ್ರು ಕೂಡ ನೇರವಾಗಿ ಮಾಡೋದು. ಯಾಕೋ ನನಗೆ ಹಿಡಿಸಿಲ್ಲ, ನಾನು ಪಾರ್ಟಿಲಿಂದ ಹೊರಗೆ ಬಂದೆ. ಇವತ್ತು ತಾವು ನೋಡ್ಬೋದು, 2 ವರ್ಷದಲ್ಲಿ ಬಂದ್ರು ಕೂಡ ಇಂಥ ಒಂದು ದೊಡ್ಡ ಪಾರ್ಟಿ ಭಾರತೀಯ ಜನತಾ ಪಕ್ಷ ವಿಶ್ವದಲ್ಲೇ ಒಂದು ದೊಡ್ಡ ಪಾರ್ಟಿ ಇದೆ. ಅದು ನನಗೆ ಇವತ್ತು ನೋಡಿ, ನೀವು ಒಳ್ಳೆಯರಿದ್ರಿ, ಟಿಕೆಟ್ ಕೊಟ್ಟು ಇವತ್ತು ಗೆಲ್ಸ್ಕೊಂಡು ಬಂತು 2 ವರ್ಷದಲ್ಲಿ. ಆದ್ರೂ ಈಗ ಸುಮಾರು 30-35 ವರ್ಷದಿಂದ ಕಾಂಗ್ರೆಸ್ಲಿಂದ ಮಾಡ್ಕೊಂಡು ಬಂದ್ವಿ. ಯಾವುದು ಕೂಡ ಸರ್ ಯಾವಾಗ್ಲೂ ಕೂಡ ಲೈಕ್ ಯಾವುದೇ ಒಂದು ಪಕ್ಷ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಇನ್ನೊಬ್ಬ ಎದುರಾಳಿಗೆ ಟಕ್ಕರ್ ಕೊಡುವಂತಹ ಒಂದು ಕ್ವಾಲಿಟಿ ಅಥವಾ ಆ ಪವರ್ ಇರಬೇಕು ಆತನಲ್ಲಿ, ಆತನನ್ನೇ ಚೂಸ್ ಮಾಡ್ಕೊಳ್ಳೋದು. ಆಕ್ಚುಲಿ ಏನ್ ಕನ್ಸಿಡರ್ ಮಾಡಿದ್ರಂತೆ ನಿಮ್ಮಲ್ಲಿ? ಎಸ್, ರಾಜಶೇಖರ್ ಪಾಟೀಲ್ನನ್ನ ಸೋಲ್ಸೋದಕ್ಕೆ ಇವರೇ ಬೆಸ್ಟ್ ಅಂತ. ಈಗ ಪಾರ್ಟಿದವ್ರು ಏನ್ ನನಗೆ ಅವಾಗ ಅವರೇನು ಇದಕ್ಕೆ ಕೊಟ್ಟಿಲ್ಲ, ನೀವು ಪಾರ್ಟಿಗೆ ಬರ್ರಿ ಅಂತ. ನಾನು ಸ್ವ ಇಚ್ಛೆಯಿಂದ ಪಾರ್ಟಿದ ಸಿದ್ಧಾಂತಗಳನ್ನು ಒಪ್ಪಿ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ಕೊಂಡಿದ್ದೆ. ಏನ್ ಪಾರ್ಟಿದವ್ರು ನನಗೆ ಇದು ಮಾಡಿಲ್ಲ, ತಾವು ನಮ್ಮ ಪಾರ್ಟಿಗೆ ಬಂದ್ರ ಇದಾಗ್ತದಂತ. ನಾನು ಪಾರ್ಟಿದ ಸಿದ್ಧಾಂತಗಳನ್ನು ಹಾಗೂ ಒಂದು ಮೋದಿಯವರ ನಾಯಕತ್ವವನ್ನು ನೋಡಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಕೊಂಡಿದ್ದೆ. ಅದೇ ರೀತಿ ಅದನ್ನು ಕೂಡ ವಿಶ್ವಾಸನಾಗ ತಗೊಂಡು ಇವತ್ತ ಶಾಸಕನಾಗಿ ಮಾಡಿದ ಭಾರತೀಯ ಜನತಾ ಪಕ್ಷ. ಬಟ್ ಒಬ್ಬ ಮಿನಿಸ್ಟರ್ ಆಗಿದ್ದಂಥವ್ರನ್ನ ಸೋಲ್ಸೋದಷ್ಟು ಈಸಿ ಅಲ್ಲ. ಯಾವ ಸ್ಟ್ರಾಟಜಿ ವರ್ಕೌಟ್ ಆಯಿತು ಅಂತ? ಇವತ್ತೇನು ನಾವು ಏನು ಜನರ ಮಧ್ಯೆ ಮೊದಲಿನ ಕೂಡ ನಮ್ಮ ಅಂದ್ರೆ ನಾಗಭೂಷಣ್ ಪಾಟೀಲ್ ಪರವಾರ ನಮ್ಮ ಸೋದರ ಅಂತ ದಿವಂಗತ ಶರಣಪ್ಪ ಪಾಟೀಲ್ ಅವರು ಕೂಡ ಒಂದು ಒಳ್ಳೆಯ ರೀತಿಯಿಂದ ಸೋಷಲ್ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ರು. ನಮ್ಮ ಸೋದರಾದಂಥ ಸಂತೋಷ್ ಪಾಟೀಲ್ ಇದ್ದಾರೆ, ನಮ್ಮ ಪುರಸಭೆ ಸದಸ್ಯರಾದಂಥ ಸುನಿಲ್ ಪಾಟೀಲ್ ಕಿರಿಯ ಸೋದರರಿದ್ದಾರೆ. ಎಲ್ಲರೂ ಕೂಡ ನಮ್ಮ ಪರಿವಾರ 4 ಅಣ್ಣ ತಮ್ಮರು ಇದ್ದೆವು. ಯಾವಾಗಲೂ ಕೂಡ 24/7 ನಮ್ಮ ಫೋನ್ ಒಂದು ದಿವಸ ಆಫ್ ಇರಲ್ಲ. 24/7 ಜನರ ಮಧ್ಯೆ ಇದ್ದು ಜನರಿಗಾಗಿ ಕೆಲಸ ಮಾಡ್ಕೊಂಡು ರಾತ್ರಿ 12 ಗಂಟೆ ಇರಲಿ, 1 ಇರಲಿ, 2 ಗಂಟೆ ಇರಲಿ, ಯಾವುದೇ ತೊಂದರೆಗಳು ಗೊತ್ತಾ, ಹಾಸ್ಪಿಟಲ್ ಇರ್ಬೋದು. ಈಗ ರಾತ್ರಿ ಎಮರ್ಜೆನ್ಸಿ ಇದ್ದಾಗ ಹಾಸ್ಪಿಟಲ್ ಇರುತ್ತೆ, ಯಾವುದೋ ಸ್ಟೇಷನ್ ಕೆಲಸ ಇರುತ್ತೆ. ಕರೆಕ್ಟ್. ಯಾವಾಗಲೂ ಕೂಡ ನಾವು ಜನರ ಮಧ್ಯೆ ಇದ್ದು ಕೆಲಸ ಮಾಡ್ಕೊಂಡು ಬಂದಿದ್ದು, ಅದು ಒಂದೇ ವಿಶ್ವಾಸ ಇಟ್ಟು ಗೊತ್ತಾ ನನ್ನನ್ನು ಗೆಲ್ಸಿದಾರೆ. ಕರೆಕ್ಟ್ ಸರ್. ಒಂದೊಂದು ಮತವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. 1460 ಮತಗಳ ಅಂತರದಿಂದ ಜನ ನಿಮ್ಮನ್ನು ಗೆಲ್ಸಿದ್ದಾರೆ. ಇನ್ಫ್ಯಾಕ್ಟ್ ಧ್ರುವನಾರಾಯಣ್ ಅವರು 1 ವೋಟಿಂದ ಗೆದ್ದಿದ್ರು. ಹಾಗಾಗಿ 1 ವೋಟ್ ನಾರಾಯಣ್ ಅಂತಾನೆ ಫೇಮಸ್ ಆಗಿದ್ರು. ಎಷ್ಟು ಮ್ಯಾಟರ್ ಆಗುತ್ತೆ ಒಂದೊಂದು ವೋಟ್ ಕೂಡ ಅಂತ? ಎಲೆಕ್ಷನ್ ನೋಡಿ, ಎದುರಾಳಿಗಳಿಗೆ ಯಾರಿಗೂ ಕೂಡ ನಾವು ಲೈಟ್ ತಗೋಬಾರ್ದು. ಇವತ್ತು ಏನಿದ್ರು ಕೂಡ ಒಂದೊಂದು ಮತದು ಹನಿ ಹನಿ ಕೂಡ್ರೆ ಹಳ್ಳ ಆಗುತ್ತೆ. ಅದೇ ತರ ನಾವು ಒಂದೊಂದು ಓಟ್ ತಗೊಂಡಿದ್ಮೇಲೆ ಸಂಖ್ಯೆ ಬಲ ಹೆಚ್ಚಿಗೆ ಹಾಕೊಂಡು ಹೋಗ್ತಾರೆ. ಇವತ್ತ 2018ರ ಒಂದು ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ 43,000 ಓಟ್ ತಗೊಂಡಿತ್ತು. ಆದ್ರೆ ಈ ಸರ್ತಿ ನಾನು ಎಲೆಕ್ಷನ್ ನಲ್ಲಿ 76,000, ನಾನು ಗೆದ್ದಿದ್ದು 33,000 ಓಟ್ಲಿಂದ. ಈಗೇನ್ ನನ್ ಮಾರ್ಜಿನ್ ಇದ್ದಿದ್ದು 1,600. ಆದ್ರೆ ಲಾಸ್ಟ್ ಎಲೆಕ್ಷನ್ ಈ ಎಲೆಕ್ಷನ್ ಕಂಪೇರ್ ಮಾಡ್ರೆ 33,000 ಓಟು ನಮ್ಮ ಭಾರತೀಯ ಜನತಾ ಪಕ್ಷ ಹೆಚ್ಚಿಗೆ ತಗೊಂಡಿದೆ. ಏನ್ 2018ರಲ್ಲಿ 32,000 ಸಮಥಿಂಗ್ ಲಿಂದ ಕಾಂಗ್ರೆಸ್ ಗೆದ್ದಿತ್ತು. ಅದರನ್ನು ಬ್ರೇಕ್ ಮಾಡಿ ನಾವು ಇಷ್ಟು ತಗೊಂಡಿದ್ವಿ. ಆದ್ರೆ 33,000 ಓಟ್ಲಿಂದ ನಾನು ಗೆದ್ದಿನ ಅಂತ ಹೇಳಕ್ಕೆ ಸರ್. ವೆಲ್ ಸರ್, ಯಾವುದೇ ಒಂದು ಫೀಲ್ಡ್ ಆಯ್ಕೆ ಮಾಡ್ಕೋತೀವಿ ಅಂತ ಬಂದಾಗ ಎಸ್ ನನಗೆ ಈ ಫೀಲ್ಡ್ ಸೂಟ್ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಯಾವುದೋ ಒಂದು ಒಳ್ಳೆ ಫೀಲ್ಡಲ್ಲಿ ಇದ್ದಾಗ ಇನ್ನೊಂದು ಫೀಲ್ಡಿಗೆ ಹೋಗುವಂಥದ್ದು ಸ್ವಲ್ಪ ತ್ರಾಸಾಗುತ್ತೆ. ನೀವು ಡೆಂಟಿಸ್ಟ್ ಆಗಿದ್ದಂಥವ್ರು, ಡಾಕ್ಟರ್ ಆಗಿದ್ದಂಥವ್ರು, ಒಳ್ಳೆ ಫೀಲ್ಡ್ ಇತ್ತು, ಯಾಕೆ ಬಿಟ್ಟು ಬಂದ್ರಿ? ಎಲ್ಲೂ ಸೇವೆ ಮಾಡಬಹುದಿತ್ತಲ್ವಾ ಅಂತ. ಡೆಂಟಲ್ ನಾನು ಮೊದಲಿಂದ ಹಿಡಿದ ಡೆಂಟಲ್ ಕಂಪ್ಲೀಟ್ ಮಾಡಿ ನಾನೇನು ಪ್ರಾಕ್ಟೀಸ್ ಮಾಡಿಲ್ಲ. ನಾನು ಅವಾಗಲೂ ಕೂಡ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದು. ಕಾಂಟ್ರಾಕ್ಟರ್ ನಾನು ಮಾಡ್ಕೊಂಡು ಬರ್ತಾ ಇದ್ದೆ. ನಾನು ಈಗಲೂ ಕೂಡ ಏನು ಎಲೆಕ್ಷನ್ ಬಿಫೋರ್ ಕ್ಲಾಸ್ 1 ಕಾಂಟ್ರಾಕ್ಟರ್ ನನ್ನ ಹೆಸರು ಮೇಲೆ ಲೈಸೆನ್ಸ್ ಇತ್ತು. ಅವಾಗ ನಾನು ಎಲೆಕ್ಷನ್ ನಿಂದಿರ್ಬೇಕಂತೀನಿ, ಅವಾಗ ನಾನು ನನ್ನ ಲೈಸೆನ್ಸ್ ಅನ್ನು ರದ್ದು ಮಾಡಿನ. ಅವಾಗ ನಾನು ಮೊದಲಿನ ಕೂಡ ಒಂದು ಸೋಷಲ್ ನಲ್ಲೇ ನಮ್ಮ ಪೂಜಾರಾದಂಥ ನಮ್ಮ ಏನು ಗುರುಗಳಂತೆ ನಾನು ಹೇಳ್ಬೋದು. ಇವತ್ತ ನಮ್ಮ ಅಂಕಲ್ ಬಸವರಾಜ್ ಪಾಟೀಲ್ ಅವರಂತ ಮಾರ್ಗದರ್ಶನ, ಅವರ ಹಾಕೊಂಡಂತ ದಾರಿಯಲ್ಲಿ ನಾವೆಲ್ಲ ಬೆಳ್ಕೊಂಡು ಬಂದಿದ್ದು. ಅವ್ರ ಏನ್ ತತ್ವ ಸಿದ್ಧಾಂತ ಇದೆ ಇವತ್ತ ಬಸವರಾಜ್ ಪಾಟೀಲ್ ಅವರು ಕೂಡ ಸುಮಾರು 4
ಸಲ ಶಾಸಕರಾಗಿ, 3 ಸಲ ವಿಧಾನ ಪರಿಷತ್ ಸದಸ್ಯರಾಗಿ, 2 ಸಲ ಹೌದು. ಸಚಿವರಾಗಿ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿದ್ರು. ಅವ್ರದ್ದೆಲ್ಲ ಒಂದು ಮಾರ್ಗದರ್ಶನದಲ್ಲಿ ನಾವು ರಾಜಕೀಯದಲ್ಲೇ ಬೆಳ್ಕೊತಾ ಬಂದಿದ್ವಿ. ಸರ್, ಬಿಜೆಪಿ ಕೇಡರ್ ಪಾರ್ಟಿ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆಂತಂದ್ರೆ ಕಾರ್ಯಕರ್ತರಿಗೆ ಬೇರೆ ಯಾವ ಪಾರ್ಟಿಗಳಲ್ಲಿ ಪ್ರಯೋಗಗಳನ್ನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಪ್ರಯೋಗ ಅದು ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿ ಪ್ರಯೋಗ ಮಾಡುವಂಥದ್ದು ಬಿಜೆಪಿ ಮಾತ್ರ. ಸೊ ಈ ಪ್ರಯೋಗದಲ್ಲಿ ಸಕ್ಸಸ್ ಕಂಡಿದ್ದ ಖುಷಿ ಇದೆಯಾ? ಹಾ, ಯಾಕೆಂತಂದ್ರೆ ಈಗ ಎದುರಲ್ಲಿ ತಾವು ನೋಡ್ಬೋದು, 4 ಸಲ ಶಾಸಕರಾಗಿ, ಒಂದ್ಸತಿ ಸಚಿವರಾಗಿ ಬಹಳಷ್ಟು ಅನುಭವಿಗಳಿದ್ದಾರ. ಅವರಿಗೆ ಸೋಲ್ಸಿದೆ ಅಂತಂದ್ರೆ ಬಹಳ ಕರೆಕ್ಟ್, ಹೆಮ್ಮೆ ಇದೆ ಅಲ್ಲ. ಈಗ ನಾನು ಮೊದಲ ಶಾಸಕನಾಗಿ ವಿಧಾನಸಭೆ ಕಲಾಪಕ್ಕೆ ಅದಕ್ಕೆ ಬಂದಾಗ ಎಲ್ಲರೂ ನೋಡ್ತೀವಿ, ಯಾರಪ್ಪ ಹುಮ್ನಾಬಾದ್, ಇವ್ರು ಸಿದ್ದಪಟ್ಲ ಅಂತ. ಹಾ, ಒಂದ್ ನನಗೂ ಹೆಮ್ಮೆ ಅನಿಸ್ತದ. ಏನಪ್ಪ, ನಾನು ಯಾವುದು ಎಲೆಕ್ಷನ್ ನಿಂತಿದ್ದಿಲ್ಲ, ಮೊದಲ ಚುನಾವಣೆಗೆ ಯಾವುದಕ್ಕೂ ನಿಂತಿಲ್ಲ. ನಾನು ಚುನಾವಣೆ ನಿಂತಿದ್ದೆ ಫಸ್ಟ್ ವಿಧಾನಸಭೆಗೆ, ಫಸ್ಟ್ ಎಲೆಕ್ಷನ್ ನಿಂತಿದ್ದೆ ವಿಧಾನಸಭೆಗೆ. ಫಸ್ಟ್ ಎಲೆಕ್ಷನ್ ಅಲ್ಲೇ ನಾನು 6 ಹೊಡೆದಿದ್ದು, ಮತ್ತೆ ಬಹಳ ಖುಷಿ ಆಗುತ್ತಲ್ಲ ಅದಕ್ಕೆ. ಕರೆಕ್ಟ್. ಬಟ್ ನಾವು ಪಟ್ಟಂತಹ ಪ್ರಯತ್ನ ಯಾವತ್ತು ವ್ಯರ್ಥ ಆಗಲ್ಲ ಅಂತ ಆಗಲ್ಲ, ಯಾವಾಗೂ ಆಗಲ್ಲ. ಇವತ್ತು ನಾವು ಏನು ಕಷ್ಟದಲ್ಲಿ ನಾವೇನ್ ಕೆಲಸ ಮಾಡ್ಕೊಂಡು ಬರ್ತೇವೆ, ಅದು ವ್ಯರ್ಥ ಆಗಲ್ಲ. ಇವತ್ತು ಬಹಳಷ್ಟು ಜನರು ಟೈಮಿನ ಮುಖಾಂತರ ನೋಡ್ಬೇಕಾಡ್ತಾರೆ, ಆದ್ರೂ ಕೂಡ ನಾವೇನ್ ಕೆಲಸ ಮಾಡ್ತೀವೋ ಅದು 100% ಆ ಕೈ ಹಿಡಿತು ನಮ್ದು. ಅದೇ ತರ ಇವತ್ತು ನನ್ಗಾಗಿದೆ. ನಾವು ಮೊದಲ ಜನರ ಮಧ್ಯೆ ಕೆಲಸ ಮಾಡ್ಕೊಂಡು ಬಂದಿದ್ದು, ಅದೇ ನನಗ ಇವತ್ತ ಶ್ರೀರಕ್ಷೆ ಆಗಿ ಗೆಲುವು ಸಾಧಿಸ್ಲಕ್ಕ ಒಂದು ಇದಾಗಿದೆ ಅಂತ ಹೇಳಿ. ಓಕೆ ಸರ್, ನರೇಂದ್ರ ಮೋದಿ ಅವರು ಕೂಡ ತಮ್ಮ ಕ್ಷೇತ್ರಕ್ಕೆ ಬರ್ತಾರೆ, ಪ್ರಚಾರ ಮಾಡುತ್ತಾರೆ. ಮೋದಿ ಅವರು ಅಂತಂದ್ರೆ ಒಂಥರ ತೇಜಸ್ಸು. ಸೊ ಏನ್ ಹೇಳ್ತೀರಿ, ನರೇಂದ್ರ ಮೋದಿ ಅವರ ನಾಯಕತ್ವ ಆಗಿರ್ಬೋದು, ಅಥವಾ ತುಂಬಾ ಜನ ಫಾಲೋ ಮಾಡ್ತಾರೆ, ಇನ್ಸ್ಪಿರೇಷನ್ ಆಗಿ ತಗೊಳ್ತಾರೆ? ನಾನು ಬಹಳ ವಾಂಡ್ರದ್ದೆ. ಯಾಕಂತಂದ್ರೆ ಎಲೆಕ್ಷನ್ ಫಸ್ಟ್ ನಾನು ಕಾಂಟೆಸ್ಟ್ ಮಾಡಿದ್ದು. ಇವತ್ತ ನಾ ನೋಡ್ಬೋದು, ಪ್ರಚಾರಕ್ಕಾಗಿ ಅವಾಗಿನ ನಮ್ಮ CM ಆದಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ನಮ್ಮ ಪ್ರಚಾರಕ್ಕೆ ಒಂದ್ಸರ್ತಿ ಬಂದಿದ್ರು. ಮತ್ತೆ ನಾನು ನಾಮಿನೇಷನ್ ಹಾಕ್ಲಕ್ಕೂ ಬಸವರಾಜ ಬೊಮ್ಮಾಯಿ ಅವರು ಬಂದಿದ್ರು. 2 ಸರ್ತಿ ಅವರು CM ಇದ್ದಿ ಅವ್ರು ಬಂದಿದ್ರು ಪ್ರಚಾರಕ್ಕಾಗಿ. ವಿಶ್ವವನ್ನೇ ತಿರುಗಿ ನೋಡ್ತಂತ ಕಾರ್ಯ ಮಾಡ್ತಂತ ನಮ್ಮ ನರೇಂದ್ರ ಮೋದಿ ಅವರು ಇದ್ದಾರ. ತಾಲೂಕಾ ಪ್ಲೇಸ್ ನಲ್ಲಿ ಬರ್ತಾರಂದ್ರೆ ಬಹಳಷ್ಟು ವಾಂಡ್ರು. ನನಗ ನಮ್ಮ ಪಕ್ಷದಿಂದ ಫೋನ್ ಮಾಡಿ, ತಮ್ಗೆ ಹುಮ್ನಾಬಾದ್ ನಲ್ಲಿ ಮೋದಿಯವರ ಒಂದು ಕಾರ್ಯಕ್ರಮ ಹಾಕ್ಬೇಕು, ತಾವ್ ಹೆಂಗಂತಂದ್ರೆ ಫಸ್ಟ್ ಹಾಕಿ ಅಂತ ಹೇಳಿದೆ ನಾನು. ಮೊದಲೇ ನನಗೆ ಏನ್ ಟಿಕೆಟ್ ಕನ್ಫರ್ಮ್ ಆಗಿತ್ತು, ನಾನು ಅವಾಗೇ ಅಂದೆ ನನಗೆ ಯಾವ್ದು ಬೇಡ, ಒಂದು ಮೋದಿಯವ್ರ ಕಾರ್ಯಕ್ರಮ ನಮ್ಗ ಹುಮ್ನಾಬಾದ್ ಕೊಟ್ರೆ ಬಹಳ ಒಳ್ಳೇದಾಗ್ತದೆ. ಇಲ್ಲ, ಮೋದಿಯವರು ಹುಮ್ನಾಬಾದ್ ತಾಲೂಕಾ ಪ್ಲೇಸ್ ನಲ್ಲಿ ಚಿಕ್ಕ ಇದಾಗುತ್ತೆ. ಇಲ್ಲ ಸರ್ ನೋಡಿ, ಯಾಕಂತಂದ್ರೆ ಹುಮ್ನಾಬಾದ್ ಏನಿದೆ ನಮ್ ಜಿಲ್ಲೆ ಸೆಂಟ್ರಲ್ ಪ್ಲೇಸ್ ಇದೆ, ನ್ಯಾಷನಲ್ ಹೈವೇ ಮ್ಯಾಗಿದೆ. ಈಗ ಭಾಲ್ಕಿಯಲ್ಲಿಂದ ಒಂದು 35 ಕಿಲೋಮೀಟರ್, ಬಸವ ಕಲ್ಯಾಣ ಒಂದು 20 ಕಿಲೋಮೀಟರ್, ಎಲ್ಲ ಸರೌಂಡಿಂಗು ಒಳ್ಳೇದಾಗುತ್ತೆ. ಅವತ್ತೇನು ಮೋದಿ ಅವರು ಬಂದಂತ ದಿನದಲ್ಲಿ ಸುಮಾರು ಲಕ್ಷಗಟ್ಟಲೆ ಜನರು ಸೇರಿದ್ರು. ಲಕ್ಷಗಟ್ಟಲೆ ಜನರು ಸೇರಿದ್ರು. ನಾವು ಮೋದಿ ಅವ್ರು ಏನ್ ಬಂದ್ ಹೋಗಿರ್ಬೇಕು, ನಾನು ಅವಾಗೇ ತಿಳ್ಕೊಂಡು ನಾನು ಗೆದ್ಬಿಟ್ಟೆ ಅಂತ. ಮೋದಿ ಅವ್ರು ಬಂದ್ರೆ ಫಿಕ್ಸ್ಡ್ ಗೆದ್ದೆ ಅಂತ ನಾನು ಅವಾಗೇ ತಿಳ್ಕೊಂಡಿದ್ದೆ. ಆದ್ರೂ ಕೂಡ ಮತ್ತು ನಾವು ಎಲೆಕ್ಷನ್ದು ಪ್ರಾರಂಭವಾಗಿದ್ದು ಕೊನೆ ತನಕ ನಾವು ಯಾವಾಗೂ ಕೂಡ ಲೈಟ್ ತಗೋಬಾರ್ದು. ನಂದೊಂದು ಅನುಭವ. ಹೌದು, ಹೇಗೆ ನಮ್ಗೆ ಎಕ್ಸಾಮ್ ನಲ್ಲಿ 3 ಅವರ್ ಕೊಡ್ತಾರ, ಆ 3 ಅವರ್ ನಲ್ಲಿ ನಾವ್ ಏನಾರ ಟೈಮ್ ವೇಸ್ಟ್ ಮಾಡ್ತೇವೆ ಅಂತಂದ್ರೆ ನಮಗ ನಮ್ದೇನ್ ಏನ್ ಗೋಲ್ ಇರುತ್ತಲ್ಲ ನಾವು ಅಟೆಂಡ್ ಆಗ್ಲಿಕ್ಕಾಗಲ್ಲ. ಅದೇ ತರ ಈ ರಾಜಕೀಯನೂ ಕೂಡ ನಾವ್ ಇವತ್ತು ಚುನಾವಣೆಗೆ ನಿಂತಿದ್ದೇವೆ ಅಂತಂದ್ರೆ, ಯಾವಾಗ ನಾವು ಚುನಾವಣೆಗೆ ನಿಂತಿ ವೋಟಿಂಗ್ ಆಗುತ್ತೆ ಅವಾಗಿನ ತನಕ ನಾವು ಬಹಳ ಇದ್ರಲಿಂದ ಇರ್ಬೇಕಾಗ್ತದ. ಕರೆಕ್ಟ್ ಸರ್. ನಾನು ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ದೆ, ಅಸೆಂಬ್ಲಿಯಲ್ಲಿ ಯಾವ ರೀತಿಯಾಗಿ ಮಾತಾಡ್ತಾ ಇದ್ರಿ ಅನ್ನುವಂಥದ್ದನ್ನು. ಇನ್ಫ್ಯಾಕ್ಟ್ ಅರಣ್ಯ ಸಚಿವರು ಮಾತಾಡ್ತಾ ಇರುವಂತಹ ಟೈಮಲ್ಲಿ ಅವ್ರು ಹೇಳ್ತಾ ಇದ್ರು 7 ಫ್ಯಾಕ್ಟ್ರಿಗಳನ್ನು ನಾವು ಕ್ಲೋಸ್ ಮಾಡಿಸಿದೀವಿ, ಸೊ ಇನ್ನೂ ಅಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿಗಳು, ಕೆಮಿಕಲ್ ಇರುವಂತಹ ಫ್ಯಾಕ್ಟ್ರಿಗಳಿಂದ ಸಮಸ್ಯೆ ಆಗ್ತಾ ಇದೆ ಅಂತ. ಆಕ್ಚುಲಿ ಏನ್ ಮಾಡ್ಬೇಕು ಅಂತ ಇದ್ದೀರಿ ಆ ಫ್ಯಾಕ್ಟ್ರಿಗಳನ್ನ? ಈಗ ಫ್ಯಾಕ್ಟ್ರಿನಲ್ಲಿ ನೋಡಿ ಟೈರ್ ಪ್ಯಾರಾಲಿಸಿಸ್ ಫ್ಯಾಕ್ಟ್ರಿಗಳು ಅಂತಿದ್ದು, ಇವತ್ತು ಅದ್ರಲ್ಲಿಂದ ಏನ್ ವಾಟರ್ ಪೊಲ್ಯೂಷನ್ ಮಸ್ಟ್, ಏರ್ ಪೊಲ್ಯೂಷನ್ ಬಹಳಷ್ಟು ಆಗ್ತಾ ಇತ್ತು. ಸಾಯಂಕಾಲ ಆಗ್ತು ಅಂತಂದ್ರೆ ಬೆಳಗ್ಗೆ ಜನರಿಗೆ ಉಸಿರಾಟ ಆಡ್ಬೇಕಂತಂದ್ರೆ ಬಹಳ ತೊಂದರೆ ಆಗ್ತಾ ಇತ್ತು. ಆ ಪರಿಸ್ಥಿತಿ ಬಹಳಷ್ಟು ವರ್ಷದಿಂದ ನಡೆದಿತ್ತು. ನಾನು ಏನ್ ಎಲೆಕ್ಷನ್ ಪೂರ್ವದಲ್ಲಿ ನಾನು ಅದೇ ಹೇಳಿನಿ. ಫಸ್ಟ್ ನಾನು ಗೆದ್ದ ಮೇಲೆ ವಿದಿನ್ 90 days ನಲ್ಲಿ ಈ ಏನ್ ವಾಟರ್ ಪೊಲ್ಯೂಟ್ ಮತ್ತೆ ಏರ್ ಪೊಲ್ಯೂಟ್ ಮಾಡ್ತಂತ ಫ್ಯಾಕ್ಟ್ರಿಗಳಿಗೆ ಬಂದ್ ಮಾಡಿಸಿನ ಮುಲಾಜ್ ಜಿಲ್ಲೆನೇ. ನಾನು ಹೇಳಿದಾಗ ಅದೇ ರೀತಿ ಏನು ಫಸ್ಟ್ ನಮ್ದು ಅಧಿವೇಶನಲ್ಲಿ ನಾನು ಪ್ರಶ್ನೆ ಹಾಕಿದೆ, ಅದು ಬಂತು. ಅವಾಗ ನಾನು ಫಸ್ಟ್ ಕ್ವಶನ್ ಕೇಳಿದೆ ಅದ್ರ ಬಗ್ಗೆ. ಅದ್ರಲ್ಲಿ ನಾನು ನೋಡಿ
ಅವಾಗೆ ಮತ್ತೆ ನಮ್ಮ ಜಿಲ್ಲೆಯವರಾದಂತ ಈಶ್ವರ್ ಖಂಡ್ರವರು ಅವರು ಕೂಡ ಬಹಳ ಸಹಕಾರ ಕೊಟ್ಟು ಇವತ್ತ 8 ಫ್ಯಾಕ್ಟ್ರಿಗಳ ಮುಚ್ಚಿಸಿ ಇವತ್ತ ಒಳ್ಳೆ ಒಂದು ಉಸಿರಾಡ್ಲಕ್ಕ ಅವಕಾಶ ಆಗಿದೆ ನಮ್ಮ ಹುಮ್ನಾಬಾದ್ನಲ್ಲಿ. ಇವತ್ತಿಗೆ ಸಾಯಂಕಾಲ ಆಗ್ತಿತ್ತಂತಂದ್ರೆ ಎಲ್ಲರೂ ಕಾಫಿಂಗ್ ಮಾಡಬೇಕು, ಆ ತರ ಪರಿಸ್ಥಿತಿ ಆಗ್ತಾ ಇತ್ತು. ಮತ್ತೆ ಎಲ್ಲೂ ಕೂಡ ಹಳ್ಳಗಳಲ್ಲಿ ಒಳ್ಳೆ ನೀರು, ತಿಳಿ ನೀರು ಕಾಣ್ತಾ ಇದ್ದಿಲ್ಲ. ಆದ್ರೆ ಇವತ್ತ ಎಷ್ಟೋ ವರ್ಷದಿಂದ ಇವತ್ತ ಒಂದ್ ಒಳ್ಳೆ ನೀರ್ ಕಾಣ್ತಾ ಇದೀವಿ ಗೊತ್ತಾ. ಕರೆಕ್ಟ್ ಸರ್. ಈ ಎಣ್ಣೆ ರೇಟ್ ಜಾಸ್ತಿ ಆದಾಗ್ಲೂ ಮಾತಾಡಿದ್ರಿ, ಯಾಕೆ ಅಷ್ಟೊಂದು ಪ್ರೀತಿ ಎಣ್ಣೆ ಹೊಡಿಯೋರ್ ಮೇಲೆ? ಇವತ್ತು ನೋಡಿ, ಎಣ್ಣೆ ಇವತ್ತ ಬಹಳ ಜನರು ಇದು ಮಾಡ್ತಾರ, ಅವರೊಂದು ಬಿಟ್ಟಿದ್ದು. ಈಗ ಸರ್ಕಾರದಿಂದ ಪರವಾನಗಿ ಕೊಟ್ಟಿದೆ, ಸರ್ಕಾರದಿಂದ ಇದೆ. ಇವತ್ತ ಸರ್ ಇವತ್ತು ಏನು ಎಣ್ಣೆ ಕುಡಿಯೋರು ಹೆಚ್ಚಿನ ಸಂಖ್ಯೆ ಲೇಬರ್ ಕಾಸ್ಟ್ನವ್ರು ಇದ್ದಾರೆ. ಏನ್ ಮಾಡ್ತಾರ, ಒಂದ್ ದಿನ ನಿತ್ಯ ಒಂದು 300-400 ರೂಪಾಯಿ ಅವರು ಗಳಿಸ್ಕೊಳೋದು. ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಏನೋ ಒಂದ್ ಸ್ವಲ್ಪ ತಗೊಂಡು ಮನೆಗೆ ಹೋಗ್ಬೇಕಂತ. ಹೌದು, ಕರೆಕ್ಟ್ ಅಲ್ಲ? ಇವತ್ತು ಅವ್ರು ಏನ್ ಗಳಿಸಿದ್ದು ದುಡ್ಡೇ ಹೋಗ ಅಲ್ಲ ಹಾಕ್ತಾರ ಫುಲ್ಲು. ಮತ್ತ ಅವ್ರಿಗೆ ಏನ್ ಉಳಿತಾಯ ಆಗ್ತಾ, ಮನೆಗೆ ಏನು ಒಯ್ಬೇಕು? ಕರೆಕ್ಟ್. ನಾನು ಹೈ ಬ್ರ್ಯಾಂಡ್ ಹೇಳಿಲ್ಲ. ಇವತ್ತು ಏನ್ ಲೇಬರ್, ಆ ಲೇಬರ್ದ ಏನ್ ಕುಡಿತಂತ ಏನ್ ಲಿಕ್ಕರ್ ಇದೆ ಅದ್ರ ಮ್ಯಾಗ ಹೆಚ್ಚಿಗೆ ಮಾಡಿಬಿಡುದು. ಈಗ ಬಹಳಷ್ಟು ರಿಚ್ ಪೀಪಲ್ಸ್ ಇರ್ತಾರ, ಅವ್ರಿಗೇನ್ ನೀವು 1000 ಗಟ್ಲೆ 1,00,000 ಗಟ್ಲೆ ಇದ್ರು ಅವ್ರಿಗೇನ್ ಫರಕ್ ಬೀಳ. ಹೌದು, ಅವ್ರ ಶೋಕಿಗಾಗಿ ಆಗುತ್ತೆ ಅದು. ಇವರು ಅವ್ರ ಠಕಾನ್ ಹೋಗ್ಬೇಕು ಅಂತಂದ್ರೆ ಅವ್ರಿಗೇನು ಗೊತ್ತಾ, ಬೆಳಗ್ಗೆ ಎದ್ದು ಸಾಯಂಕಾಲ ತನಕ ಕೆಲಸ ಮಾಡ್ತಾರ, ದಣಿ ಆಗ್ತದ. ಅದಕ್ಕೆ ಸುಮ್ನೆ ಸ್ವಲ್ಪ ಅವ್ರಿಗೆ ಒಳ್ಳೆ ನಿದ್ದೆ ಬರ್ಬೇಕಂತ ಇದು ಮಾಡ್ತಾರೆ. ಇವತ್ತು ಅವ್ರಿಗೆ ಹೆಚ್ಚಿಗೆ ಮಾಡ್ರ ಬರ್ಡನ್ ಆಗ್ತದ, ಅದು ಮಾಡ್ಬೇಡ ಅಂತ. ನೀವು ಟೀ ಟೋಟ್ಲರ ಸರ್? ಟೀ ಟೋಟ್ಲರ ನೀವು? ಯಾವಾಗ ಹಿಂಗೆ ಫ್ರೆಂಡ್ಸ್ ಇದ್ದಾಗ ಹೋಗುತ್ತೆ, ಅದಕ್ಕೇನಿಲ್ಲ. ಫ್ರೆಂಡ್ಸ್ ಇದ್ದಾಗ ಹೋಗುತ್ತೆ, ಅದಕ್ಕೇನಿಲ್ಲ. ಸರ್, ಈ ಕಾಲೇಜ್ ಡೇಸ್ ಗಳನ್ನ ನೆನ್ಪು ಮಾಡ್ಕೊಳ್ಳೇಬೇಕು. ಯಾಕೆಂತಂದ್ರೆ ನಾಯಕತ್ವದ ಗುಣ ಬೆಳೆಯೋದೇ ಹೈಸ್ಕೂಲ್ ಅಥವಾ ಕಾಲೇಜಿಗೆ ಬಂದಾಗ. ಆ ಟೈಮಲ್ಲಿ ಆಕ್ಟಿವ್ ಆಗಿದ್ರ, ಲೈಕ್ ಈ ಫೀಲ್ಡ್ ಬರ್ತೀನಿ ನಾನು ಅಂತ? ಸೊ ನಾನು ಅವಾಗ ಸ್ಟೂಡೆಂಟ್ ಇದ್ದಾಗೂ ಕೂಡ ನಾನೇನು ಹುಮ್ನಾಬಾದ್ನಲ್ಲೇ ಡೆಂಟಲ್ ಕಲಿತಾ ಇದ್ದೆ. ಹುಮ್ನಾಬಾದ್ನಲ್ಲೇ ಆಗಿದೆ ನಂದು ಎಜುಕೇಶನ್ ಫುಲ್, LKG ಡಿಗ್ರಿ ಫುಲ್. ಅವಾಗ್ಲೂ ಕೂಡ ನಾನು ರಾಜಕೀಯ ಸಕ್ರಿಯವಾಗಿ ರಾಜಕೀಯದಲ್ಲಿ ಇರ್ತಾ ಇದ್ದೆ. ಡೆಂಟಲ್ ಮಾಡಿದಾಗೂ ಕೂಡ ಇವತ್ತ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಕೆಲಸ ಮಾಡೀನಿ, NSUI ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಮೊದಲು ಕೂಡ ನನಗೆ ಒಂದು ಯೂತ್ ಲೀಡರ್ ಅಂತ ಪರಿಗಣಿಸ್ತಾರೆ. ಇವತ್ತ ನಾನು ಯೂತ್ ಬಗ್ಗೆ ಯಾವಾಗ್ಲೂ ಕೂಡ ಕಾಳಜಿ ವಹಿಸ್ತಾ ಇರ್ತೀನಿ. ಇವತ್ತು ನನ್ನ ಬರ್ತ್ಡೇನೋ ಆಗ್ತು ಮೊನ್ನೆ, ರಾತ್ರಿ 12 ಗಂಟೆಯಿಂದ ಎಲ್ಲ ಯುವಕರು, ರಾತ್ರಿ 12 ಗಂಟೆಯಿಂದ ಎಲ್ಲ ಯುವಕರು ಬಂದು ವಿಶೇಷ ಮಾಡ್ತಾರ. ಇವತ್ತು ಯುವಕರ ಬಗ್ಗೆ ಬಹಳಷ್ಟು ನನಗೂ ಚಿಂತೆ ಇದೆ. ಯಾಕಂತಂದ್ರ ಇವತ್ತು ಯುವಕರು ಬಲಿಷ್ಠ ಆದ್ರಿಂದ ರಾಷ್ಟ್ರ ಬಲಿಷ್ಠ ಆಗ್ತದೆ. ಕರೆಕ್ಟ್. ಯಾಕೆ ಯುವಕರು ಎಲ್ಲೋ ದಾರಿ ತಪ್ಪು ಹೋಗಿದ್ರು ಒಂದು ಇದಾಗ್ತದಂತ. ಅವ್ರಿಗೆ ಯಾವುದೇ ಕೆಲಸಗಳಿರ್ಲಿ, ಯಾವುದೇ ಏನಕ್ಕಿರ್ಲಿ, ಇವತ್ತು ಅವರು ಕೂಡ ನನಗ ಬಹಳಷ್ಟು ಒಂದು ಪ್ರೀತಿ ವಿಶ್ವಾಸ, ಅಣ್ಣ ಅಂತ ಏನ್ ಕೊಡ್ತಾರೋ ಅದೇ ತರ ನಾವು ಕೂಡ ಅವರಿಗೆ ನಮ್ಮ ಸ್ವಂತ ತಮ್ಮನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಿಗಾಗಿ ಅಷ್ಟೆಲ್ಲ ಬೆವರು ಸುರಿಸಿ ದುಡಿದು ಅದ್ ಕಾಂಗ್ರೆಸ್ ಪಾರ್ಟಿಯಿಂದ ಏನಾದ್ರು ಬರ್ಬೇಕಿತ್ತು, ಅಲ್ಲಿ ವ್ಯರ್ಥ ಆಯ್ತು ಅಂತ ಅನ್ಸತ್ತಾ? ಅಥವಾ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ನಾಯಕತ್ವದ ಗುಣ ಇರುವಂತವನ್ನ ಗುರುತಿಸೋದ್ರಲ್ಲಿ ಹಿಂದಿದೆಯಾ? ಕಾಂಗ್ರೆಸ್ನಲ್ಲಿ ತಾವು ಯಾವಾಗಲೂ ಕೂಡ ನೋಡಿ, ಕಾಂಗ್ರೆಸ್ ಒಂದು ಪರಿವಾರ ಪಾರ್ಟಿ ಇದೆ ಗೊತ್ತಾ. ಆ ಪರಿವಾರದವರೇ ಅವರೇ ಬೆಳಿಬೇಕು. ಇವತ್ತ ತಾವು ನೋಡ್ಬೋದು, ಇವತ್ತ ಹುಮ್ನಾಬಾದ್ನಲ್ಲಿ ಏನು ಈಗೇನು ಮಾಜಿ ಶಾಸಕರು ರಾಜಶೇಖರ್ ಪಾಟೀಲ್ ಇದ್ದಾರ, ಅವ್ರು MLA ಇದ್ರು ಮೊದ್ಲ. ಅವ್ರ ತಮ್ಮ ಅಂತ ಚಂದ್ರಶೇಖರ್ ಪಾಟೀಲ್ ಇದ್ದಾರ, MLC ಇದ್ದಾರ. ಮತ್ತೊಬ್ರು ತಮ್ಮ ಭೀಮರಾವ್ ಪಾಟೀಲ್ ಅಂತ ಇದ್ದಾರ, ಅವ್ರು MLC ಇದ್ದಾರ. ಅವರ ಸುಪುತ್ರ ಅಂತ ಅಭಿಷೇಕ್ ಪಾಟೀಲ್ ಇದ್ದಾರ, ಅವರು TAPMC ಅಧ್ಯಕ್ಷ ಇದ್ದಾರ. ಮತ್ತ ಮೊನ್ನೆ ಕೂಡ ಏನ್ DCC ಬ್ಯಾಂಕಿಂದು ಚುನಾವಣೆ ಆಗ್ತು, ಅದರಲ್ಲಿ ಕೂಡ ಇವತ್ತ ಒಬ್ಬ ಭೀಮರಾವ್ ಪಾಟೀಲ್ ಆಲ್ರೆಡಿ MLC ಇದ್ದಾರ, ಮತ್ತೆ ಅವರು DCC ಬ್ಯಾಂಕ್ ಡೈರೆಕ್ಟರ್ ಆಗಿದಾರ. ಮತ್ತೆ ಅವರ ಸುಪುತ್ರ ರಾಜಶೇಖರ್ ಪಾಟೀಲ್ ಅವ್ರ ಸುಪುತ್ರ ನಾಮಿನೇಟ್ ಮಾಡಿದ್ದಾರೆ ಸರ್ಕಾರದಿಂದ ಡೈರೆಕ್ಟರ್ ಅಂತ, ಮತ್ತ ವೈಸ್ ಪ್ರೆಸಿಡೆಂಟ್ ಮಾಡಿದಾರ. ಮತ್ತೆ ಕಾರ್ಯಕರ್ತರಿಗೆ ಎಲ್ಲ ಬೆಳೆಯಲ್ಲ ಕೊಡ್ತಾರೆ ಯಾರು? ಕಾರ್ಯಕರ್ತರು ಬೇಕಲ್ಲ. ಇವತ್ತ ನೀವು ಚುನಾವಣೆ ನಿಂದಿರ್ಬೋದು, ಎಲ್ಲರಿಗೂ ಸಂವಿಧಾನದಲ್ಲಿ ಹಕ್ಕಿದೆ, ಚುನಾವಣೆ ನಿಂದ್ರಿ. ಇವತ್ತ ಕಾರ್ಯಕರ್ತರಿಗೆ ಬೆಳೆಸ್ಬೇಕು ಅಂತಂದ್ರ ಇವತ್ತು ಏನ್ ಸರ್ಕಾರದಿಂದ ನಾಮಿನೇಟ್ ಆಗ್ತದ, ಅವೆಲ್ಲ ಕಾರ್ಯಕರ್ತರಿಗೆ ಮಾಡ್ಬೇಕು, ಅದು ನಾವು ಸ್ವಂತ ಆಗ್ಬೇಕಂತಿರಲ್ಲ. ಹೌದು. ಈಗ ಒಂದೊಂದು ಸಣ್ಣ ಪೋಸ್ಟು ಕೂಡ ಅವ್ರು ಕೊಟ್ಟಿಲ್ಲ ಅಂತಂದ್ರ ಅಲ್ಲಿ ಇದೇನ್ ಫಾಯ್ದಾ ಇದೆ? ಏನಾಗಿದೆ? ಏನ್ ಕಾರ್ಯಕರ್ತರು ಬೆವರು ಸುರಿಸಿ ಏನ್ ಮಾಡ್ಬೇಕು? ಕರೆಕ್ಟ್. ನಿಮ್ಗೆ ಯಾರು ಅಪ್ರೋಚ್ ಕೂಡ ಮಾಡಿಲ್ವಾ?
ಅಪ್ರೋಚ್ ಮಾಡಿಲ್ವಾ ಲೈಕ್ ನೀನ್ ನಿಲ್ಬಹುದು ಎಲೆಕ್ಷನ್ಗೆ, ನಾವು ಸಪೋರ್ಟ್ ಮಾಡ್ತೀವಿ? ಕೇಳಿದೆ ಒಂದ್ಸರ್ತಿ ಲಾಸ್ಟ್ JDP ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೇಳಿದೆ. ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಕೂಡ್ರಿ ಅಂತ. ಇಲ್ಲ ನೋಡೋಣ ಮುಂದಂತ. ನಾನು ಅಷ್ಟು ಏನೋ ಬಿಟ್ಟು ಇದು ಮಾಡ್ಕೊತ ಇದ್ದಿಲ್ಲ. ಬೇಡ ಮುಂದೆ ನೋಡೋಣ ಅಂತಂದ್ರೆ ಬಿಟ್ಬಿಟ್ಟೆ. ಓಕೆ, ವಿಧಾನಸೌಧಕ್ಕೆ ಯಾವಾಗ ಬಂದಿದ್ರಿ ಸರ್ ಫಸ್ಟ್ ಟೈಮ್ MLA ಆಗೋಕ್ಕೂ ಬಿಫೋರ್? ನಾನು ನಮ್ಮ ಅಂಕಲ್ ಬಸವರಾಜ್ ಪಾಟೀಲ್ ಅವ್ರಿಗೆ ಪೂಜಾರ ಅಂತ ಬಸವರಾಜ್ ಪಾಟೀಲ್ ಅವ್ರ MLA ಇದ್ದಾರಲ್ಲ, ಸಿನ್ಸ್ ನಾವು ನೋಡಿ 95 ನಲ್ಲಿ ಬಂದಿದ್ದೀನಿ ಅವಾಗ. ಆ ಟೈಮ್ ಅವಾಗ ಕೂಡ ಬಂದೀನಿ. ಇಲ್ಲೇ LS ನಲ್ಲಿ ಬರೋದು ಹೋಗೋದು. ಏನ್ ಮೈಂಡ್ ಅಲ್ಲಿ ಏನಿತ್ತು ಸರ್ ಫಸ್ಟ್ ಟೈಮ್ ವಿಧಾನಸೌಧದ ಮೆಟ್ಟಿಲನ್ನ ಹತ್ತುವಾಗ? ಅದು ಶಾಸಕರಾಗಿ ಹತ್ತೋ ಟೈಮಲ್ಲಿ ಗತ್ತೆ ಬೇರೆ ಅದರದ್ದು. ಮೈಂಡ್ ನಲ್ಲಿ ಏನಿಲ್ಲ ನಮ್ಗೆ ಆ ತರ ಏನು ನಾನು MLA ಆಗಿನಿ ಜಂಬ ಕೊಚ್ಕೋಬೇಕು ಅಂತ ಯಾವಾಗೂ ಕೂಡ ನಾನು ಈಗೂ ಮಾಡಲ್ಲ, ಮುಂದೂ ಕೂಡ ಮಾಡಲ್ಲ. MLA ಆಗಿ ಇವತ್ತು ವಿಧಾನಸಭೆಗೆ ನಾನು ಬಂದಿದ್ದೀನಿ ಅಂತಂದ್ರೆ ಜನರಿಗೋಸ್ಕರ. ಇವತ್ತೊಂದು ಜನರ ಆಶೀರ್ವಾದದಿಂದ ನಾವು ಇಲ್ಲಿ ಬಂದಿದ್ದೆವು. ನಾವು ಜನರಿಗೋಸ್ಕರ ಧ್ವನಿ ಎತ್ಕೊಂಡು ಕೆಲಸ ಮಾಡ್ಬೇಕು. ಇವತ್ತು ಮೊನ್ನೆನೂ ತಾವು ನೋಡ್ಬೋದು, ಇವತ್ತ ಇಡೀ ರಾಜ್ಯದಲ್ಲಿ ಬಹಳಷ್ಟು ತಾಲೂಕುಗಳು ಬರಗಾಲ ಘೋಷಣೆ ಆಗ್ತು. ಆದ್ರೆ ನಮ್ ಹುಮ್ನಾಬಾದ್ ಆಗಿದ್ದಿಲ್ಲ. ಹುಮ್ನಾಬಾದ್ ನಮ್ ಚುಡುಗುಪ್ಪ ಅದು ಅವಾಗ್ಲೂ ಕೂಡ ನಾವು ಬಂದು ಕಂದಾಯ ಸಚಿವರಿಗೆ ಭೇಟಿಯಾಗಿ, ಮೊನ್ನ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಭೇಟಿಯಾಗಿ, CM ಅವ್ರಿಗೆ ಭೇಟಿಯಾಗಿ, ಇಲ್ಲ ಸರ್ ಇದು ಅನ್ಯಾಯ ಆಗ್ತಾ ಇದೆ ನಮ್ಗ, ಇವತ್ತ ಬರ ಘೋಷಣೆ ಆಗ್ಬೇಕಂದ್ರೆ ಹುಮ್ನಾಬಾದ್ ಆಗ್ಬೇಕು. ಯಾಕಂತಂದ್ರೆ ಎಲ್ಲಾ ಕಡೆ ಮಾಯಿಶ್ಚರ್ ವುಡ್ ಅಂತ ಮಣ್ಣು ಇರುತ್ತೆ, ಕರಿ ಮಣ್ಣೆಲ್ಲ. ನಮ್ ಕಡೆ ಏನಿದೆ ಲ್ಯಾಟ್ರೇಟ್ ಇದೆ, ಕೆಂಪು ಮಣ್ಣಿದೆ. ಕೆಂಪು ಮಣ್ಣಿಗೆ ಇವತ್ತು ರೈತರಿಗೆ ನಾವು 8 ದಿವಸ ಕಬ್ಬು ಹಾಕ್ಲಿ ಯಾವುದೇ ಹಾಕ್ಲಿ ನೀರ್ ಬಿಟ್ಟಿಲ್ಲ ಅಂತಂದ್ರ ಡ್ರೈ ಆಗೋಗುತ್ತೆ ಫುಲ್ ಎಲ್ಲ. ಇವತ್ತ ಆ ತರ ಒಂದು ಏನ್ ಇವತ್ತ ರೈತರು ರಾಶಿ ಮಾಡಿ ಎಲ್ಲ ಇದು ಮಾಡ್ತಿದ್ರು. ಇಳುವರಿ ಬಹಳಷ್ಟು ಕಮ್ಮಿ ಬಂತು, ಎಲ್ಲ ಕಡೆ ಏನು ಇದ್ದಿಲ್ಲ. ನಾನು ಅದೇ ಇತರ ಪಕ್ಕ ಹೇಳಿದಾಗ ಅವ್ರಂತಂದ್ರೆ ಇಲ್ಲ ಮತ್ತೇನು ಸಮೀಕ್ಷೆ ನಡೀತಾ ಇದೆ, ಅವಾಗ ನೋಡಿ ಮಾಡ್ಸೋಣ ಅಂತ. ಮೊನ್ನೆ ಕೂಡ ಮತ್ತೆ ಇನ್ನ ರೈತ ಸಂಘಟನೆಗಳಿಂದ ನಾವು ಹೋರಾಟನೂ ಮಾಡಿದೆವು ಹುಮ್ನಾಬಾದ್ನಲ್ಲಿ. ರೈತ ಸಂಘಟನೆ ತಗೊಂಡು ಹೋರಾಟ ಮಾಡಿದಾಗ ಮುಂಬರ್ತ ದಿನಗಳಲ್ಲಿ ಮಾಡಲ್ ಹೋದ್ರ ಅಂತಂದ್ರೆ ನಾವು ವಿಧಾನಸಭೆಗೆ ಬಂದು ಮುತ್ತಿಗೆ ಹಾಕಂತ ಕಾರ್ಯನೂ ಮಾಡ್ತಾವಂತ ಓಪನ್ ಆಗಿ ನಾವು ಹೇಳಿದ್ವಿ. ಅದರಾಗಿ ಇವತ್ತೇನು ರಾಜ್ಯ ಸರ್ಕಾರ ನಮ್ಮ ಧ್ವನಿಯನ್ನು ಕೇಳಿ ಇವತ್ತು ಹುಮ್ನಾಬಾದ್ ಮತ್ತು ಕ್ಷೇತ್ರ ಚುಡುಗುಪ್ಪ ಏನ್ ಬರಗಾಲ ಘೋಷಣೆ ಮಾಡಿರ ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಓಕೆ ಸರ್, ಅನುದಾನದ ವಿಚಾರ ಮಾತಾಡ್ಲೇಬೇಕು. ಯಾಕೆಂತಂದ್ರೆ ಕ್ಷೇತ್ರದ ಜನರಿಗೆ ಏನಾದ್ರು ಮಾಡೋಕ್ಕಾಗೋದೇ ಅನುದಾನದಿಂದ. ಈ ಸರ್ಕಾರ ಬಂದ ಮೇಲೆ ಅನುದಾನ ಎಲ್ಲ ಈಸಿಯಾಗಿ ಸಿಗ್ತಾ ಇದೆಯಾ ಅಥವಾ ಮಂತ್ರಿಗಳ ಕೈಗೆ ಸಿಗ್ತಿದಾರ? ಅನುದಾನ ತಾವು ನೋಡ್ಬೋದು, ಈಗ 6 ತಿಂಗಳಾಗ್ತು, ಇನ್ನ 1 ಪೈಸಾ ಅನುದಾನ ಕೂಡ ಯಾವುದು ನಮ್ಮಲ್ಲೇ ರಿಲೀಸ್ ಆಗಿಲ್ಲ. ಓಕೆ, ನಮ್ಮಲ್ಲಿ ಮೇನ್ ಅನುದಾನ ಬರೋದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ KKRDB. ಹೌದು, ಅದರಲ್ಲಿ ಕೂಡ ನಮ್ಮಲ್ಲಿ ಪ್ರಪೋಸಲ್ ಕೊಟ್ಟಿದಾರ 52 ಕೋಟಿ ನಮ್ಮ ಹುಮ್ನಾಬಾದ್ ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದೆ ಅಂತ. ಆದ್ರೂ ಕೂಡ ಇನ್ನ ಏನ್ ಸರ್ಕಾರ ಹಂತದಲ್ಲೇ ಇದೆ. ಮತ್ತೇನಾಗುತ್ತೆ ಈಗ ಮತ್ತೆ ಲೇಟ್ ಆಗ್ತಂತಂದ್ರ MP ಎಲೆಕ್ಷನ್ ಬರುತ್ತೆ, ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ, ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ಬೇಕು. ಕರೆಕ್ಟ್. ಈಗಾಗಲೇ ಬರಗಾಲ ಅಂತ ಘೋಷಣೆನೂ ಆಗಿದೆ. ಈಗ ಜಲ್ದಿ ಅನುದಾನ ಕೊಟ್ರ ಮಾತ್ರ ನಾವು ಅಭಿವೃದ್ಧಿ ಮಾಡ್ಲಕ್ ಸಾಧ್ಯ. ಇವತ್ತು ಬರಗಾಲ ಘೋಷಣೆ ಮಾಡಿ ನಮ್ ಡಿಸ್ಟಿಕ್ಕಿಗೆ ಅನ್ಯಾಯ ಮಾಡಿ ಸರ್ಕಾರ 4.5 ಕೋಟಿ ಕೊಟ್ಟಿದೆ. ಓನ್ಲಿ 4.5 ಕೋಟಿನಲ್ಲಿ ಏನ್ ಮಾಡಿ ಡೆವಲಪ್ಮೆಂಟ್ ಮಾಡ್ಬೇಕು ಬರಗಾಲ ಅಂತ? ಹೌದು, ಯಾವುದು ಇದನ್ನೆಲ್ಲ ಈಗ ಬಹಳಷ್ಟು ತೊಂದರೆದಲ್ಲಿದ್ದಾರೆ ರೈತರು. ಇವತ್ತ ತಾವು ನೋಡ್ಬೋದು ಎಲೆಕ್ಟ್ರಿಸಿಟಿ ಪವರ್ ಕರೆಂಟ್ ಮೊದಲ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಅವರು ಬೊಮ್ಮಾಯಿ ಸಾಹೇಬರು ಇದ್ದಾಗ 7 ಗಂಟೆ ಕರೆಕ್ಟ್ ಕರೆಂಟ್ ಬರ್ತಾ ಇತ್ತು ರೈತರಿಗೆ. ಅದರಲ್ಲಿ ಅವ್ರು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಈಗೇನ್ ಕಾಂಗ್ರೆಸ್ ಸರ್ಕಾರ ಬಂದಿನ ಮ್ಯಾಗ 5 ತಾಸು ಮಾಡ್ತು. 5 ತಾಸು ಮಾಡೋ ಅದನ್ನು ಪ್ರಾಪರ್ ಇಲ್ಲ. ಲೋ ವೋಲ್ಟೇಜ್ ಬರುತ್ತೆ, ಟ್ರಿಪ್ ಆಗುತ್ತೆ. 5 ತಾಸಿನಲ್ಲೇ 2 ತಾಸೇ ಬರೋದು ಕರೆಂಟ್. ಮತ್ತೆ 5 ತಾಸಿನಲ್ಲಿ 10 ಸರ್ತಿ ಹೋಗೋದು ಕರೆಂಟ್. ಮತ್ತೆ ಲೋ ವೋಲ್ಟೇಜೇ ಬರ್ತಾ ಇಲ್ಲ. ಬಹಳಷ್ಟು ಸಮಸ್ಯೆಗಳಿದೆ. ಎಲ್ಲಿಂದ ಅನುದಾನ ಕೊಡ್ತಾರ? ರೆವಿನ್ಯೂ ಜನರೇಟ್ ಆಗ್ಬೇಕಲ್ಲ. ಹೌದು, ರೆವಿನ್ಯೂ ಜನರೇಟ್ ಆದ್ಮೇಲೆ ಸರ್ಕಾರ ಅನುದಾನ ಕೊಡೋದು. ರೆವಿನ್ಯೂ ಬಂದಿಲ್ಲ ಅಂತಂದ್ರೆ ಕರೆಕ್ಟ್. ಇವ್ರದ್ದು ಭಾಗ್ಯಗಳಿದೆಯಲ್ಲ ಸರ್, ಗ್ಯಾರಂಟಿಗಳಿದೆಯಲ್ಲ, ಗ್ಯಾರಂಟಿಗಳು ಕೊಡ್ಲಿ, ಅದಕ್ಕೆ ಏನಿಲ್ಲ. ನಮ್ದು ಏನ್ ಫೈನಾನ್ಸ್ ಇದೆ ಅದ್ರ ಪ್ರಕಾರ ನೋಡಿ ಕೊಡ್ಬೇಕು. ನಾವೆಲ್ಲ ಓಟಿನ ಆಸೆಗಾಗಿ ನಾವು ಎಲ್ಲನೇ ಫ್ರೀ ಕುಡ್ಕೋತಾ ಹೋದ್ರ ಎಲ್ಲಿಂದ ಆಗುತ್ತೆ? ಡೆವಲಪ್ಮೆಂಟ್ ಆದಾಗ ರೆವೆನ್ಯೂ ಜನರೇಟ್ ಆಗುತ್ತೆ, ಬರುತ್ತೆ. ನಾವ್ ಎಲ್ಲನೇ ಫ್ರೀ ಕೊಟ್ಕೋತಾ ಹೋದ್ರ ಜನರು ಯಾಕೆ ಕೆಲಸ ಮಾಡ್ಲಕ್ ಹೋಗ್ತಾರ? ಹೌದು, ಯಾಕೆ ಜನರ ಕೆಲಸ ಮಾಡ್ಲಕ್ ಹೋಗ್ತಾರ? ಏನ್ ನೆಸೆಸರಿ ಇದೆ? ಇವತ್ತು ಏನ್ ಬಡ ಜನರಿದ್ದಾರ, ದೀನ್ ದಲಿತರಿದ್ದಾರ, ಹಿಂದುಳಿದವರು ಇದ್ದಾರ, ಅಲ್ಪಸಂಖ್ಯಾತರಿದ್ದಾರ, ಅವ್ರಿಗೆ ಉಪಯೋಗದಂತ ಇವತ್ತ ನಮ್ಗೆಲ್ಲರಿಗೆ ಶಿಕ್ಷಣ ಬೇಕು, ಆರೋಗ್ಯ
ಹೌದು. ನಂದೊಂದು ಪರ್ಸನಲಿ ಹೇಳ್ತೀನಿ, ಇವೆರಡು ಟಾಪ್ ಎಂಡ್ ಮಾಡಿ ವಿಶ್ವದಾಗ ಇಲ್ಲಂತ ನಮ್ ಕರ್ನಾಟಕದಾಗ ಮಾಡ್ರಿ, ನಮ್ದು ಏನೋ ಅಭ್ಯಂತರ ಇಲ್ಲ. ಇವತ್ತು ನೀವು ಒಳ್ಳೆ ಶಿಕ್ಷಣ ಕೊಟ್ರಂತಂದ್ರ ನಮಗೆ ಯಾವುದು ಫ್ರೀ ಕೊಡ್ತಂತ ಬೇಕಾಗಿಲ್ಲ. ಅವ್ರಿಗೆ ಎಜುಕೇಶನ್ ಕೊಟ್ಟೇವ್ ಅಂತಂದ್ರ ಅವ್ರು ವಿದ್ಯಾವಂತರಾಗಿ ಅವರು ಕೆಲಸ ಮಾಡ್ಕೊಂಡು ಅವರು ಬದುಕು ಸಾಗಿಸ್ತಾರ. ಕರೆಕ್ಟ್. ನಾವು ಒಳ್ಳೆ ಶಿಕ್ಷಣ ಕೊಟ್ಟಿಲ್ಲ. ಇವತ್ತು ಆರೈಕೆ, ಇವತ್ತು ನಾನು ತಮಗೊಂದು ಹೇಳಕ್ ಇಚ್ಛೆ ಪಡ್ತೀನಿ, ಮೊನ್ನೆನೆ ಕೂಡ ನಮ್ಮ ಕ್ಷೇತ್ರದಿಂದ ಒಂದು ಸಣ್ಣ ಹುಡುಗ ಬೋನ್ ಮ್ಯಾರೋ ರಿಪ್ಲೇಸ್ಮೆಂಟ್ ಮಾಡ್ಬೇಕಂತ ಬಂದಿದ್ರು. ನಾನು ಲೆಟರ್ ತಗೊಂಡು CM ಹತ್ರನೇ ಹೋದೆ. ನಾನು ಬೋನ್ ಮ್ಯಾರೋ ರಿಪ್ಲೇಸ್ಮೆಂಟ್ ಮಾಡ್ಲಕ್ಕ ಈ ಹಾಸ್ಪಿಟಲ್ದವ್ರು ಕೊಟೇಶನ್ ಕೊಟ್ಟಿದ್ದು 15 ಲಕ್ಷ. ಈಸ್ ವೆರಿ ಪೂರ್. ಏನಾಗುತ್ತೆ, ಅವನು ಬದುಕ್ಬೇಕಂತಂದ್ರ ದುಡ್ಡು ಹಾಕಿ ಆಪರೇಷನ್ ಮಾಡ್ಬೇಕೆ. ನಾನು CM ಸಾಹೇಬ್ರ ಬಲ್ಲಿ ಹೋದ, ಸರ್ ಇಲ್ಲ ಬಹಳಷ್ಟು ಬಡದಿದ್ದಾನ, ಈ ಸರ್ಜರಿ ಫ್ರೀ ಆಗಿ ಮಾಡಿಸ್ಬೇಕು, ತಾವು ಎಷ್ಟೊತ್ತ ಸರ್ಕಾರದಿಂದ ಬರ್ಸ್ಬೇಕ. ಆದ್ರೆ CM ಅವ್ರು ಏನ್ ಮಾಡಿದ್ರು, ಇಲ್ಲಪ್ಪ ಅಷ್ಟಾಗಲ್ಲ, 3 ಲಕ್ಷ ಬರ್ದ್ರು. ಹೌ ಕ್ಯಾನ್ ಇಟ್ ಪಾಸಿಬಲ್ ಟು ಮೇಕ್ ಸರ್ಜರಿ? ಏನ್ ಮಾಡ್ಬೇಕು ಅವನು? ಹೌದು, ತುಂಬಾ ಜನಕ್ಕಿದೆ ಸರ್ ಸಮಸ್ಯೆ. ಇದೇ ದುಡ್ಡು ಇವು ಕೊಡೋದು ಹೆಲ್ತ್ ಬಗ್ಗೆದಾಗ ಕೊಡಿ, ಎಜುಕೇಶನ್ ಚೆನ್ನಾಗಿ ಕೊಡಿ. ಎಷ್ಟೋ ಬಡ ವಿದ್ಯಾರ್ಥಿಗಳು ಇರ್ತಾರ, ಈಗ ಗೊತ್ತಾ, ನೀಟ್ನಲ್ಲಿ ಇರ್ಬೋದು, ಬೇರೆ ಬೇರೆ ಒಂದು ಇದರಲ್ಲಿ ಬಹಳಷ್ಟು ಅವರು ಉತ್ಸಾಹ ಇರ್ತದ ನಾನು ಕಲಿಬೇಕು ಅಂತ. ಆದ್ರೆ ಅವ್ರ ಹತ್ರ ಫೈನಾನ್ಷಿಯಲಿ ಇರಲ್ಲ. ಅಂತ ಟೈಮ್ನಾಗ ನಾವು ಸರ್ಕಾರದಿಂದ ಉಚಿತ ಶಿಕ್ಷಣ ಇಂಥವೆಲ್ಲ ಕೊಟ್ಟಿದ್ದಂತಂದ್ರೆ ಅವಾಗ ಬಹಳಷ್ಟು ಹೆಲ್ಪ್ ಆಗುತ್ತೆ. ನಾವು ಬೇಕಾ ಬಿಟ್ಟು ಯಾವುದೋ ಕೊಡ್ಕೋತಾ ಹೋಗ್ತೇವೆ ಅಂತಂದ್ರ ರೈತರಿಗೆ ಕೊಡ್ರಿ, ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ರೈತರು. ಹೌದು. ನೀವು ಅಬ್ಸರ್ವ್ ಮಾಡಿದಂತೆ ಸರ್, ಧರ್ಮಾಧಾರಿತವಾಗಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ತುಷ್ಟೀಕರಣ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆಯಾ? ಹಿಡಿದು ತುಷ್ಟೀಕರಣ ರಾಜಕಾರಣ ಧರ್ಮದಲ್ಲಿ ಮಾಡೋದು ಕಾಂಗ್ರೆಸ್ ಬಂದಿದೆ. ಅದು ಯಾವಾಗ್ಲೂ ಕೂಡ ನಾವು ಹಿಂದಕ್ಕಿಂದ ಹಿಡಿದು ನೋಡಿ, ನಾನು ಕಾಂಗ್ರೆಸ್ದಾಗ ಇದ್ದಲ್ಲೂ ಕೂಡ ಅದೇ ಪ್ರಕಾರ ಇತ್ತು. ಧರ್ಮದ ತುಷ್ಟೀಕರಣ ಮಾಡ್ಬೇಕು, ಓಟ್ ಸೆಳಿಬೇಕಂತಂದ್ರ ಒಬ್ರಿಗೆ ಮ್ಯಾಗ್ ಎಳಿಬೇಕು, ಮ್ಯಾಗ್ ಒಬ್ರಿಗೆ ತೆಳಕ್ ಇದು ಮಾಡ್ಬೇಕು. ಕರೆಕ್ಟ್. ಹೌದು, ಮೊದ್ಲಿಂದ ಹಿಡಿದು ಕೂಡ ಅದೇ ಪ್ರಕಾರ ಮಾಡ್ಕೊಂಡು ಬರ್ತಾ ಇದ್ದಾರ. ಇವತ್ತು ತಾವು ನೋಡ್ಬೋದು, ಇವತ್ತು ಇಲ್ಲ ಇದೇ ಫ್ರೀ ಇದು ಕೊಡ್ಸಂತ ನಡ್ಕೊಂಡ್ ಬರ್ಲಕ್ ಹೋಗ್ತಾ ಇಲ್ಲ, ಇದು ಮಾಡ್ಕೊಂಡು ಹೋಗ್ಲಕ್ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ. ಮತ್ತೆ ತೆಲಂಗಾಣದಲ್ಲಿ 6 ಫ್ರೀ ಸ್ಕೀಮ್ ಕೊಡ್ತಾರಂತ ಘೋಷಣೆ ಮಾಡಿದ್ದಾರೆ. ಓಕೆ. ಅಂದ್ರೆ ಅವರಿಗೆ ರಾಜ್ಯ ಮುಂದೆ ಬರಬೇಕು, ಇದು ಆಗ್ಬೇಕಂತಿಲ್ಲ, ಅವ್ರಿಗೇನು ಅಧಿಕಾರದಾಗ ಬರ್ಬೇಕು. ಜನರಿಗೆ ಆಮಿಷ ಒಡ್ಡಿ ಮಾಡ್ತಾರಲ್ಲ, ಹೇಗೆ ಈಗ ಮೊದ್ಲಿಂದ ಹಿಡಿದು ಕಾಂಗ್ರೆಸ್ ಸಿದ್ಧಾಂತ ಏನಿದೆ, ಎಲೆಕ್ಷನ್ ಟೈಮ್ ನಲ್ಲಿ ದುಡ್ಡು ಕೊಟ್ಟು ಹಂಚಿ ಕರೆಕ್ಟ್ ಕೋಡ್ ಖರೀದಿ ಮಾಡ್ಬೇಕು. ಯಾಕಂತಂದ್ರೆ ಈಗ ಬಹಳಷ್ಟು ಜನರು ಪಾಪ ಅನ್ಎಜುಕೇಟೆಡ್ ಇರ್ತಾರ, ಬಡ ಜನರು ಇರ್ತಾರ, ಅವ್ರಿಗೇನಪ್ಪ 1000-2000 ಕೊಟ್ಟಿ ದುಡ್ಡು ಇಟ್ಕೊಂಡು ಮಜಾದಲ್ಲಿ ಮಾಡ್ಬೇಕಂತ ಅದೇ ತರ ಇದೆ. ಈಗೇನ್ ಮಾಡ್ತಾ ಇದಾರೆ, ಎಲ್ಲ ಫ್ರೀ ಕೊಡ್ಬೇಕು. ಓಕೆ, ಫ್ರೀ ಗ್ಯಾರಂಟೀಸ್ ಇದ್ರ ಮುಖಾಂತರ ರಾಜಕೀಯದಲ್ಲಿ ಬೆಳಿಬೇಕಂತ. ಕರೆಕ್ಟ್ ಸರ್. ನಾನು ಆಕ್ಚುಲಿ ಆಗ್ಲೇ ಕೇಳ್ತಾ ಇದ್ದೆ ಸರ್, ಟ್ಯಾಟೋ ಇದೆ, ಅದ್ರಲ್ಲಿ ಏನ್ ಬರ್ದಿದ್ದೀರಿ ಅಂತ. ಅವ್ವ ಅಂತ ತುಂಬಾ ಬ್ಯೂಟಿಫುಲ್ ಆಗಿ ಬರ್ದಿದ್ದೀರಿ. ಇದು ಅವ್ವ ಅಂತಂದ್ರೆ ನಮ್ಮ ಅಮ್ಮ ಮದರಿಗೆ ಅಂತಾರೆ ಅವ್ವ ಅಂತ. ಮೊದಲಿಂದ ನಾನು ಒಂದ್ಸರ್ತಿ ಇದಕ್ ಹೋಗಿದ್ದೆ, ಗೋವಾಕ್ ಹೋದಾಗ ಅವಾಗ ಹಾಕ್ಸ್ಕೊಂಡಿದ್ದೆ ಅವಾಗ. ಬಹಳ ಯಾಕೆಂತಂದ್ರೆ ಸುಮಾರು ಮದರಿಗೆ 1999 ನಲ್ಲಿ ಶಿ ಗಾಟ್ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ಬೆಡ್ ರೆಸ್ಟ್ ನಲ್ಲಿ ಇದ್ರು ಸುಮಾರು 18-19 ವರ್ಷ. ಓಕೆ. ರೈಟ್ ಹೆಡ್ ಇಂಜುರಿ ಆಗಿ ಪ್ಯಾರಲೈಸಿಸ್ ಆಗಿ ಬೆಡ್ ಮ್ಯಾಗೆ ಇದ್ರು 19 ವರ್ಷ. ಓಕೆ. ಬಹಳ ಒಂದು ಇದಿತ್ತು, ಒಳ್ಳೆ ಬೆಳೆಸ್ಕೊಂಡ್ ಬಂದಿದ್ರು ನಮ್ಗ. ಅದೊಂದು ಸ್ವಲ್ಪ ಇರುತ್ತೆ ಅಲ್ಲ. ಕರೆಕ್ಟ್. ಯಾವ ತರ ಮಿಸ್ ಮಾಡ್ಕೋತೀರಿ ತಾಯಿನ? ತುಂಬಾ ಮಿಸ್ ಮಾಡ್ಕೋತೀರಿ? ತಾಯಿ ತಂದೆ ಮಿಸ್ ಮಾಡ್ಕೊಂಬತ್ತೆ, ಅವ್ನ ಮನುಷ್ಯನೇ ಅಲ್ಲ. ಕರೆಕ್ಟ್. ಈಗ ಅವ್ರ ತಾಯಿ ತಂದೆ ಯಾರಂತೆ ನಾವೆಲ್ಲ ಅಲ್ಲ. ಮತ್ತೀಗ ಅವರೆಲ್ಲ ನಮಗ ಓದಿ ಬೆಳೆಸಿ ದೊಡ್ಡವ್ರು ಮಾಡಿದ ಅವರೇ ಅಲ್ಲ. ನಮ್ ಜೀವ ಉಸಿರು ಇರೋಗ ತನಕ ಅವ್ರು ಏನಾದ್ರು ಕನಸುಗಳಿತ್ತ ಅವ್ರಿಗೆ, ನನ್ ಮಗ ಹೀಗೆ ಇರ್ಬೇಕು ಅಂತಿದ್ರು. ಅವರು ಕೂಡ ಇವತ್ತ ಬೇರೆ ತರ ನನ್ ಮಗನು ಒಳ್ಳೆ ಇದಾಗ್ಬೇಕು, ಎಜುಕೇಟೆಡ್ ಆಗ್ಬೇಕು, ಒಂದ್ ಒಳ್ಳೆ ಹುದ್ದೆಗೆ ಬರಬೇಕು, ಒಳ್ಳೆ ಇದು ಮಾಡ್ಬೇಕು. ಕರೆಕ್ಟ್. ಯಾರದು ತಾಯಿ ತಂದಿದ್ದು ಕನಸು ಇರುತ್ತೆ, ತನ್ನ ಮಕ್ಕಳು ಬರ್ಬೇಕಂತ. ಎಲ್ಲ ತಾಯಿ ತಂದಿದ್ದು ಅದೇ ತರ ಇರುತ್ತೆ. ಅಂದ್ರೆ ಲೈಕ್ ನೀವು ನಿಮ್ಮ ಕುಟುಂಬದ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿದಾಗ ಸ್ಟೇಬಲ್ ಇತ್ತ? ಲೈಕ್ ಆರ್ಥಿಕವಾಗಿ ಏನಾದ್ರು? ಆರ್ಥಿಕವಾಗಿ ಮೊದ್ಲಿಂದ ಹಿಡಿದು ನಾವು ಕೂಡ ಅಲ್ಲಿಂದ ಒಂದು ಪಾಟೀಲ್ ಪರಿವಾರ ಅಂದ್ರೆ ಗೌಡ್ರಿ ಅಂತ ಬಹಳ ಫೇಮಸ್. ಆರ್ಥಿಕತೆಯಲ್ಲಿಂದ ಮೊದ್ಲಿಂದ ಕೂಡ ಜಮೀನ್ದಾರಿ ಎಲ್ಲ, ಮೊದ್ಲೆಲ್ಲ ಇದ್ದಿ ಜಮೀನ್ದಾರಿ ಹೊಲ ಎಲ್ಲ ಮಾಡ್ಕೊಂಡು ಬರೋದು. ಅಲ್ಲಿಂದ ನಮ್ಮ ಮುತ್ತದ ಜನರಿಂದ ನಮಗ ಒಳ್ಳೆ ಇದನ್ನೇ ಇದೆ. ಅದರಿಂದ ಏನು ಯಾವುದು ಫೈನಾನ್ಷಿಯಲಿ ಕ್ರೈಸಿಸ್ ಇದ್ದಿದ್ದಿಲ್ಲ. ಕರೆಕ್ಟ್ ಸರ್. ನಾವು ಯಾವಾಗ್ಲೂ ಕೂಡ ಗೆಲ್ಲುವಂತಹದ್ದು
ನಮ್ಮನ್ನ ನೋಡಿ ಸಂತೋಷ ಪಡುವಂಥವ್ರಿದ್ದಾಗ ಆ ಗೆಲುವಿನ ತೃಪ್ತಿ ಇನ್ನೂ ಡಬಲ್ ಇರುತ್ತೆ. ನಿಮ್ಮ ಮೊದಲ ಗೆಲುವು ನೋಡುವಂಥದ್ದಕ್ಕೆ ನಾನು ಮೊನ್ನೆ ರೀಸೆಂಟ್ಲಿ ಒಬ್ರು MLA ಸಮೃದ್ಧಿ ಮಂಜುನಾಥ್ ಅಂತ ಹೇಳಿ ಅವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನಾನು ಫಸ್ಟ್ ಸಂಬಳ ಕೊಡೋಣ ಅಂತ ಹೋದಾಗ ತಂದೆ ಇರಲಿಲ್ಲ, ಮೊದಲ ಗೆಲುವು ತೋರಿಸೋಣ ಅಂತಂದ್ರೆ ತಾಯಿ ಇರಲಿಲ್ಲ ಅಂತ. ಈಗ ಅದೇ ತರ ನಂದು ಅದೇ. ಇವತ್ತ ನನ್ನ ಗೆಲುವು ಮೊದಲು ನೋಡ್ಬೇಕಂದ್ರೆ ಇವತ್ತ ನನಗೂ ಕೂಡ ನಮ್ಮ ಹಿರಿಯ ಸೋದರಂತ ಶರಣಪ್ಪ, ದಿವಂಗತ ಶರಣಪ್ಪ ಪಾಟೀಲ್ ಅವರು ಬಹಳ ಪ್ರೋತ್ಸಾಹ ಮಾಡಿದ್ರು. ಅವರು ಕೂಡ ನನ್ನ ಹಿಂದೆ ನಿಂತು ಬಹಳಷ್ಟು ನನಗೆ ಮುಂತರಬೇಕು, MLA ನೋಡ್ಬೇಕಂತ ಬಹಳಷ್ಟು ಅವ್ರದ್ದು ಒಂದು ಆಕಾಂಕ್ಷೆ ಇತ್ತು. ಆದ್ರೆ ಭಗವಂತ ಒಂದು ಇದರಿಂದ ಏನ್ ಕೋವಿಡ್ ಸಂದರ್ಭದಲ್ಲಿ ಅವ್ರದ್ದು ಇದು ಆಗ್ತು. ಅವಾಗ ನನ್ ಗೆದ್ದ ಮ್ಯಾಗೆ ನನಗ ಅನಿಸ್ತು ಅವ್ರಿದ್ರು ಬಹಳ ಸಂತೋಷ ಆಗ್ತಿತ್ತು. ಈಗ ತಾಯಿ ತಂದಿದ್ರು ಬಹಳಷ್ಟು ಖುಷಿ ಆಗ್ತೈತಿ. ಹೌದು, ಬಹಳಷ್ಟು ಖುಷಿ ಇರುತ್ತೆ. ಗೊತ್ತಾ, ಯಾರೇ ತಾಯಿ ತಂದೆ ಇರ್ಲಿ, ತನ್ನ ಮಗ ಒಂದ್ ಒಳ್ಳೆ ಹುದ್ದೆಗೆ ಹೋಗಿದ್ದಾನೆ, ಒಂದ್ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಅವ್ರಿಗೆ ಅದೊಂದು ಸಂತೋಷ, ಒಂದು ಇದನ್ನೇ ಬೇರೆ ಬರುತ್ತೆ. ಕರೆಕ್ಟ್. ಸರ್, ಯಾವತ್ತೂ ಕೂಡ ಜೀವನದಲ್ಲಿ ಕಷ್ಟಗಳನ್ನ ತೋರಿಸಿಲ್ವಾ ತಂದೆ ತಾಯಿ ನಿಮಗೆ? ಕಷ್ಟಗಳ ಇವತ್ತೇನು ಮೊದ್ಲಿಂದ ಹಿಡಿದು ಏನ್ ನಮ್ಗೆ ಕಷ್ಟದ ಅದ್ ತರ ಏನಿದ್ದಿಲ್ಲ, ಏನ್ ಇದ್ದದಷ್ಟಲ್ಲೇ ಮಾಡ್ಕೊಂಡು ಬರ್ತಾ ಇದ್ದಂತ ವ್ಯಕ್ತಿಗಳು. ಇವತ್ತ ತಾಯಿ ಕೂಡ ಇದ್ದಾಗ ಬಹಳ ಸರಳ ರೀತಿಯಿಂದ ನಾವು ಚಿಕ್ಕದಿದ್ದಾಗ ನೋಡ್ತೀವಿ. ಈಗೆಲ್ಲ ಈಗ ಫ್ಲೋರಿಂಗ್ ಅದು ಬಂದಿದೆ. ಹಿಂದೆ ಬದುಕಿ ಏನಿರ್ತಿತ್ತು, ಈ ಹೆಂಡೆ ತಗೊಂಡು ಸಾರಿಸ್ಕೊಂಡು ಬರೋದು, ಬೆಳಗ್ಗೆ 5 ಗಂಟೆ ಎದ್ದು ಕೆಲಸ ಮಾಡ್ತಿರೋರೆಲ್ಲ. ಬೆಳಗ್ಗೆ ಮೊದ್ಲು ಎಲ್ಲ ಏನು ಗ್ಯಾಸ್ ಸ್ಟೋವ್ ಏನು ಇದ್ದಿಲ್ಲ, ಒಲೆ ಮ್ಯಾಗೆ ಮಾಡ್ತಿದ್ರು. ಇವೆಲ್ಲ ಬಹಳಷ್ಟು ನೋಡಿದೆವು. ಇವತ್ತ ತಂದೆಯವರು ಕೂಡ ಹೊಲ ಇತ್ತು, ಹೊಲಕ್ ಹೋಗೋದು ಬರೋದು ಮಾಡೋದು, ಈ ತರ ಎಲ್ಲ ನೋಡ್ಕೊ. ಅಂದ್ರೆ ಕಷ್ಟ ಅಂತದಕ್ಕೆ ಕಷ್ಟ ಸುಖ ಏನ್ ಹುಟ್ಟಿನ ಮೇಕ ಇದೆ, ಕಾಮನ್ ಇದೆ. ಒಂದ್ ಟೈಮ್ ಕಷ್ಟ ಇರುತ್ತೆ, ಸುಖ ಇರುತ್ತೆ. ನಾನು MLA ಆಗಿದೆ ಅಂತ ನನ್ ಸುಖನೇ ಅಂತಿರ್ಲ, ಮತ್ತೆ ಬೇರೆ ಬೇರೆದ್ ಏನೋ ಇರುತ್ತೆ. ಇದೇ ತರ ಎಲ್ಲ ಜೀವನ ಸಾಗಿಸ್ಕೊಂಡು ಬರ್ತಾ ಇದೆ. ಸರ್, ಗೆದ್ದ ಮೇಲೆ ತಾಯಿಯ ಒಂದು ಸ್ಮಾರಕದ ಹತ್ರ ಹೋಗಿದ್ದು, ಅಥವಾ ಅಲ್ಲಿ ನಾನು ಇವತ್ತು ಗೆದ್ದಿದ್ದೀನಿ ಅಂತ ಹೇಳಿ ಖುಷಿಯಿಂದ ಕಣ್ಣೀರ್ ಹಾಕಿದ್ದಿದ್ಯಾ? ಗೆದ್ದ ಮೇಕೆ ನಾನು ಫಸ್ಟ್ ಮೊದ್ಲಿಗೆ ನಮ್ಮ ಆರಾಧ್ಯ ದೇವರಾದಂತ ವೀರಭದ್ರೇಶ್ವರ ಅವ್ರದ್ದೆಲ್ಲ ಏನೇ ಮಾಡ್ಬೇಕಂತಂದ್ರೆ ನಾವು ಅದೊಂದು ಇದು ಮಾಡ್ಕೊಂಡು ಹೋಗೋದು. ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅಲ್ಲಿಂದ ನಮ್ಮ ತಾಯಿ ತಂದೆಯ ಸಮಾಧಿಗೆ ಹೋಗಿ ಈಗ ಆಗುತ್ತೆ, ಭಾವುಕ ಆಗುತ್ತೆ ಸ್ವಲ್ಪ. ಏನಾಗುತ್ತೆ, ಅವ್ರಿದ್ರು ಬಹಳಷ್ಟು ನನಗ ಹೆಮ್ಮೆ ಅನಿಸ್ತಿತ್ತು. ಅವರಿಗೂ ಕೂಡ ಪ್ರೌಡ್ ಫೀಲಿಂಗ್ ಆಗುತ್ತಲ್ಲ ಅವ್ರಿಗೆ. ಎಷ್ಟು ವರ್ಷ ಆಯ್ತು ಸರ್ ತಾಯಿ ತೀರ್ಕೊಂಡು? ನಮ್ಮ ತಾಯಿ ತೀರ್ಕೊಂಡು ಈಗ ಒಂದು 4 ವರ್ಷ, 4 ವರ್ಷನೇ ಆಗ್ತು. ಅಂದ್ರೆ ಕಂಪ್ಲೀಟ್ ಬೆಡ್ ರೆಡ್ ಆಗಿರು, ಫುಲ್ ಬೆಡ್ ರೆಡ್. 19 ವರ್ಷ ಬೆಡ್ ಮ್ಯಾಗೆ ಅವರು. ಇವತ್ತು 19 ವರ್ಷ ಹೆಡ್ ಇಂಜುರಿ ಆಗಿನ ಮ್ಯಾಕ ಪ್ಯಾರಲೈಸಿಸ್ ಅಂತಂದ್ರೆ ಇದಾಗಿತ್ತು. 19 ವರ್ಷ ಬೆಡ್ ಮ್ಯಾಗೆ ಇದ್ರು. ಅವ್ರದ್ದೆಲ್ಲ ಒಂದು ಆಶೀರ್ವಾದ ಅಂತ ತಿಳ್ಕೊಳ್ಳಿ. ಇದೆಲ್ಲ ಇವತ್ತು ನಾವು ಏನೇ ಇಷ್ಟು ಬೆಳಿಬೇಕು ಎಲ್ಲ ಮಾಡ್ಬೇಕಂದ್ರೆ ತಾಯಿ ತಂದೆ ಒಂದು ಆಶೀರ್ವಾದ. ಸರ್, ಅಂದ್ರೆ 1 ತಿಂಗಳು 2 ತಿಂಗಳು ಅಂದ್ರೇನೆ ಕಷ್ಟ ಬೆಡ್ ರೆಡ್ ಆಗಿರುವಂತವ್ರನ್ನ ನೋಡ್ಕೊಳ್ಳೋದು. 19 ವರ್ಷ ಅಂತಂದ್ರೆ 19 ವರ್ಷ ಬೆಡ್ ರೆಡ್ ಆಗಿರು. ಮಾಡ್ತಿದ್ದೇವೆ, ಹಿಂಗೆ ಸೇವಾ ಮಾಡ್ತಿದ್ದೇವೆ. ಈಗ ನಮ್ ಬ್ರದರ್ಸ್ ಎಲ್ಲ ಇದ್ರಲ್ಲ, ಎಲ್ಲರೂ ಕೂಡ ಇವತ್ತು ಫ್ಯಾಮಿಲಿದವರು ಬೆಳಗ್ಗೆ ಎಬ್ಬಿಸೋದವರಿಗೆ ಬ್ರಷ್ ಮಾಡೋದು, ಬೆಳಗ್ಗೆ ಮಾರ್ನಿಂಗ್ ಲಂಚ್, ಬ್ರೇಕ್ಫಾಸ್ಟ್, ಮಧ್ಯಾಹ್ನಕ್ಕೆ ಊಟ, ಸಾಯಂಕಾಲ ಸ್ನ್ಯಾಕ್ಸ್, ದಿನ ಒಬ್ರೊಬ್ಬರು ಎಲ್ಲ ನಾನಿದ್ದಂದ್ರೆ ನಾನ್ ಮಾಡ್ತೀನಿ, ನಮ್ ಬ್ರದರ್ಸ್ ಇದ್ರು ನಮ್ ಬ್ರದರ್ಸ್ ಮಾಡ್ತಿದ್ರು. ಆತರ ಒಂದ್ ಸೇವಾ. ಈಗ ನಾವು ಚಿಕ್ಕಂದಿದ್ದಾಗ ಅವ್ರ ಎಷ್ಟು ಕಷ್ಟಪಟ್ಟು ನಮಗ್ ಮಾಡಿರ್ತಾರಲ್ಲ, ಅವ್ರೆಲ್ಲ ಮಾಡಿರಂತೆ ನಾವ್ ಇಷ್ಟು ದೊಡ್ಡ ಬೆಳೆದೇವು. ಅದೇ ರೀತಿ ಈಗ ಅವ್ರಿಗೆ ಬಂದಾಗೂ ಕೂಡ ನಾವು ನಮ್ದು ಕೂಸಂತ, ನಮ್ಮ ಮಗು ಅಂತ ನಾವು ಮಾಡ್ಕೊಂಡು ಹೋಗಿದ್ವಿ. ಕರೆಕ್ಟ್. ಸರ್, ತಾಯಿ ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತಾಳೆ ತನ್ನ ಮಕ್ಕಳಿಗಾಗಿ. ನೀವು ತ್ಯಾಗ ಮನೋಭಾವದಿಂದ ನೋಡಿದಾಗ ತಾಯಿಗೋಸ್ಕರ ನಾನು ಇದನ್ನ ಮಾಡಿದೆ ಅನ್ನುವಂಥದ್ದು ಏನಾದ್ರೂ ಒಂದು ಇದ್ದೇ ಇರುತ್ತೆ ಎಂಥ ಮಗನಿಗಾದ್ರು. ನಿಮಗೆ ಆ ಥರದ್ದು ಯಾವ್ದಿದೆ ಫೀಲ್ ಅಂತ? ಇವತ್ತು ಏನು ನಾನು ಇಷ್ಟೆಲ್ಲ ಮಾಡಿ ಇದ್ದೆವು, ಆ ಕಣ್ಣೀಲಿ ಒಂದು ನೋಡ್ರೆ ಚೆನ್ನಾಗಾಗ್ತಿತ್ತು. ಅದೊಂದು ಇವತ್ತು ನಾನು ಶಾಸಕನಾಗಿದೆ, ತಾಯಿ ನೋಡಿರೋದೊಂದು ಪ್ರೌಡ್, ಹೆಮ್ಮೆ ಅನಿಸ್ತಿತ್ತು. ಇವತ್ತು ಅವ್ರ ಸಲಕ್ಕಿಂದ ಏನ್ ಬೇಕಾಗುತ್ತೆ ಆಕ್ಟ್ ಮಾಡ್ಲಕ್ಕ ಇದೆ. ಇವತ್ತು ಅವ್ರ ಬಗ್ಗೆ ಹೇಳ್ಬೇಕಂತಂದ್ರ ಇವತ್ತು ಬಹಳಷ್ಟು ಕಷ್ಟ ಪಟ್ಕೊಂಡು ನಮಗೆಲ್ಲ ಬೆಳೆಸ್ಕೊಂಡ್ ಬಂದಿದಾರ. ಯಾಕ ಸಣ್ಣಗಿಂದ ಹಿಡ್ದು ಯಾವಾಗ ಏನ್ ವೆಹಿಕಲ್ ಇದ್ದಿಲ್ಲ, ಏನ್ ಹೈಫೈ ಅವಾಗ ಏನು ಇರ್ತಿದ್ದಿಲ್ಲ. ಅವರೇ ಬೆಳಗ್ಗೆ 5 ಗಂಟೆಗೆ ಎದ್ದು ನಮಗ ಸ್ಕೂಲಿಗೆ ಹೋಗ್ಲಕ್ಕ ನಮಗೆಲ್ಲ ರೆಡಿ ಮಾಡಬೇಕು, ಅದು ಮಾಡ್ಬೇಕು, ಊಟ ತಿಂಡಿ ಮಾಡ್ಕೋಬೇಕು. ಅವಾಗೇನು ಈಗಿನ ತರ ಕೆಲಸ ಮಾಡೋರು 4 8 ಜನ ಸಿಕ್ತಿಲ್ಲ, ಎಲ್ಲ ಮಾಡ್ಬೇಕು ಓನೆ. ಇವತ್ತು ಅವ್ರೆಲ್ಲ ಒಳ್ಳೆ ರೀತಿ ಮಾಡ್ತಾ ಇಟ್ಟು ಗಷ್ಟ ಪುಷ್ಟ
ಒಳ್ಳೆ ರೀತಿಯಿಂದ ಹೆಲ್ತ್ ಇದೆ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ಓಕೆ. ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ಹೇಗಿರ್ಬೇಕು, ಯಾವ ಥರ ಇರಬೇಕು, ಏನು ಮಾಡ್ಬೇಕಂತ. ಇವತ್ತು ಅವೆಲ್ಲ ಇಲ್ಲಾಂದ್ರೆ ಸ್ವಲ್ಪ ಮಿಸ್ ಹಾಕೊಂಡು ನಮಗೆ ಯಾವಾಗಲೂ ಕೂಡ ಮತ್ತೆ ಅವ್ರು ನೆನಪು ಅಂತಂದ್ರೆ ಸಮಾಧಿ ಹತ್ರ ಹೋಗಿ ಪ್ರೇಯರ್ ಮಾಡ್ತೀನಿ. ಬರುತ್ತೆ ಯಾವಾಗೂ ಕೂಡ. ಹೌದು. ಅಲೋನ್ ಇದ್ದಾಗ ಹೆಚ್ಚಿಗೆ ಇದಾಗುತ್ತೆ, ಮತ್ತೆ ನೆನಪಿಗೆ ಬರುತ್ತೆ, ಆಗುತ್ತೆ ಥರ. ಖುಷಿ ಆಗುತ್ತೆ ಸರ್ ನೀವು ಮಾಡಿರುವಂತಹ ಕೆಲಸಗಳು ಅಥವಾ ಜನರಿಗೆ ಕೊಟ್ಟಂತಹ ಕೊಡುಗೆಗಳು, ಇದೇ ನಮಗೆ ಆ್ಯಕ್ಚುಲಿ ತೃಪ್ತಿ ಕೊಡೋದು. ಯಾವುದಾದ್ರೂ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಇದೆಯಾ? ಎಸ್, ನಾನು ಒಂದು ಜೀವ ಉಳಿಸಿದೆ, ನಾನೊಂದು ಜೀವಕ್ಕೆ ಆಶ್ರಯ ಆದೆ ಅನ್ನುವಂಥದ್ದು ಯಾವುದಾದ್ರೂ ಇದೆಯಾ? ನಾನು ಯಾವಾಗಲೂ ಕೂಡ ಜನರ ಮಧ್ಯದ್ದೇ ಕೆಲಸ ಮಾಡ್ಕೊಂಡು ಬರೋದು. ಈಗ ನಾನು ಯಾವಾಗೋ ಜರ್ನಿ ಮಾಡ್ಕೋತಾ ಇರ್ತೀನಿ, ಬಹಳಷ್ಟು ಕಡೆ ಆಕ್ಸಿಡೆಂಟ್ ಆಗ್ತದೆ. ರೋಡ್ ಮ್ಯಾಗ ಒಬ್ರೊಬ್ರು ಯಾರಿಗೂ ಪೇಷಂಟ್ ಇಲ್ಲ, ಬಹಳಷ್ಟು ಪೇಷಂಟ್ಗಳಿಗೆ ನನ್ನ ಗಾಡಿನಲ್ಲಿ ಹಾಕಿದ್ದು ಮತ್ತು ಇದು ಮಾಡ್ಕೊಂಡು ಹೋಗಿದ್ದು. ನಾನು ಯಾವುದೇ ಆಕ್ಸಿಡೆಂಟ್ ಆಗಿತ್ತು ಅಂತ ನೋಡಿ ಹೋಗಲ್ಲ. ಯಾವುದೇ ಪೇಷಂಟ್ ಇದು ನೋಡ್ಕೊಂಡು, ನಾನು ಕೂಡ ಇವತ್ತೇನು ಡಾಕ್ಟರ್ ಇದ್ದೀನಿ, ಪೇಷಂಟ್ ಕಂಡೀಷನ್ ನೋಡಿ ಇದು ಮಾಡ್ಕೊಂಡು ಹಾಸ್ಪಿಟಲ್ಗೆ ಎಲ್ಲಿಗೆ ಸಾಗಿಸ್ಬೇಕು ಅವಾಗಿಂದ ಮಾಡಿಸ್ತೀನಿ. ಬಹಳ ಜನರಿಗೆ ದುಡ್ಡಿರಲ್ಲ, ರಾತ್ರಿ ಬಡ ಜನರು ಬರ್ತಾರ, ನನ್ಗೆ ಹಾಸ್ಪಿಟಲ್ ಬೇಕು. ಬಹಳಷ್ಟು ಜನರಿಗೆ ಕೈಲಾದಂತ ಸಹಾಯ ಎಷ್ಟು ಕೈಲಾಗುತ್ತೆ ಆ ಭಗವಂತ ಶಕ್ತಿ ಕೊಟ್ಟಂತ ಮಾಡ್ತಾ ಇದ್ವಿ. ಬಹಳಷ್ಟು ಜನರಿಗೆ ಇವತ್ತು ಆ ಎಲ್ಲ ಒಂದು ವಿಶ್ವಾಸ ನೋಡಿ ಇಟ್ಟು ಇವತ್ತು ನನಗೆ ಶಾಸಕರ ಮಾಡಿದ್ದಾರೆ. ಈ ಸಣ್ಣ ವಯಸ್ಸಿನಲ್ಲಿ ಫಸ್ಟ್ ಎಲೆಕ್ಷನ್ ನಲ್ಲಿ ಆಗ್ಬೇಕಂತಂದ್ರೆ ಬಹಳಷ್ಟು ಇದಾಗುತ್ತೆ. ಜನರ ಮಧ್ಯೆನೆ ಇವತ್ತು ಕೆಲಸ ಮಾಡ್ಕೊಂಡು ಬಂದೀನಿ. ಬಹಳಷ್ಟು ಮತ್ತ ಜನರ ಒಂದು ಇದರಲ್ಲಿ ಬೆಳ್ಕೊಂಡು ಬಂದಿದ್ದೀನಿ. ಜನರಿಗಾಗೆ ನಾನು ಇರೋದು, ನನ್ನ ಸಲಕ್ಕಿಂದ ಏನಿಲ್ಲ, ಅದು ಭಗವಂತ ಎಲ್ಲಾ ಕೊಟ್ಟಿದ್ದಾನೆ, ನನಗೇನು ಯಾವುದೂ ಇದಿಲ್ಲ. ಇವತ್ತು ನನಗೆ ಏನೋ ಮಾಡ್ಬೇಕಂತಂದ್ರೆ ನಮ್ಮ ಹುಮನಾಬಾದ್ ಮತಕ್ಷೇತ್ರ ಒಳ್ಳೆ ಡೆವಲಪ್ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಅದೇ ರೀತಿ ಇವತ್ತೇನು ಯುವಕರು ನಿರುದ್ಯೋಗಿಗಳಿದ್ದಾರ, ಅವ್ರಿಗೆ ಯುವಕರಿಗೆ ಜಾಬ್ ಸಿಗ್ಬೇಕು. ಮತ್ತೇನು ಇವತ್ತು ಬಡ ಜನರು ಇದ್ದಾರೆ, ಕಷ್ಟದಲ್ಲಿದ್ದಾರ, ಅವರಿಗೂ ಕೂಡ ಯಾರಿಗೆ ಮನೆ ಇಲ್ಲ, ಯಾರಿಗೆ ಏನೇನಿಲ್ಲ, ಅವ್ರಿಗೆಲ್ಲ ಸಿಗ್ಬೇಕಂತ ಅದು ಒಂದೇ ನಂದು ಆಸೆ ಇದೆ. ಗೊತ್ತಾ? ಓಕೆ ಸರ್, ಯಾವ್ದಾದ್ರು ನಾಯಕರನ್ನ ತುಂಬಾ ಫಾಲೋ ಮಾಡ್ತೀರಾ ನೀವು? ನಾಯಕರುಗಳಂತಂದ್ರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಇವತ್ತು ನಮ್ಮ ನರೇಂದ್ರ ಮೋದಿ ಅವ್ರು ನೋಡ್ಬೋದು. ಗೊತ್ತಾ ಅವ್ರದ್ದು ಒಂದೇ ಎಕ್ಸಾಂಪಲ್ ನೋಡಿ, ಗೊತ್ತಾ ಅವ್ರ ತಾಯಿ ತೀರ್ ಹೋಗಿದ್ ಒಂದೇ ತಾಸಿನಲ್ಲಿ ಹೋಗಿ ಗೊತ್ತು ಕೆಲಸ ಮಾಡ್ತಾರ ಅಂತ ನಾಯಕರು ಎಲ್ಲಿ ಸಿಗ್ತಾರ ಮತ್ತೆ ಬೇರೆ ಹೇಳಿ? ಹೌದು. ಇವತ್ತು ಯಡಿಯೂರಪ್ಪ ಸಾಹೇಬರು ಇದ್ದಾರ, ಮತ್ತೆ ಇವತ್ತು ಯಡಿಯೂರಪ್ಪ ರೈತರ ಬಗ್ಗೆ ಏಟ್ ಕಾಳಜಿ ವಹಿಸಿ ಕೆಲಸ ಮಾಡ್ಕೊಂಡು ಕರೆಕ್ಟ್. ಅನೇಕ ನಾಯಕರುಗಳಿದ್ದಾರೆ, ಅವರೆಲ್ಲ ಯಾಕ ನಾವು ನಮ್ ಬಗ್ಗೆನೆ ಇದು ಮಾಡ್ಕೊಂಡ್ರ ಅವ್ರದ್ದೆಲ್ಲ ಗುಣಗಳು, ಅವ್ರು ಯಾವ ತರ ಕೆಲಸ ಮಾಡ್ಕೊಂಡು ಬಂದಿದಾರ ಅವೆಲ್ಲ ನೋಡ್ಕೊಂಡೇ ನಾವು ಕೂಡ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹೌದು. ಯಾರು ಚೆನ್ನಾಗಿ ಮಾಡ್ತಾ ಇದಾರೆ. ಈಗ ಬಹಳಷ್ಟು ಈ ಕಾಂಗ್ರೆಸ್ನಲ್ಲೂ ಇದ್ದಾರೆ ನಾಯಕರು, ಅಲ್ಲೂ ಒಳ್ಳೆ ನಾಯಕರು ಇದ್ದಾರ, ಭಾರತೀಯ ಜನತಾ ಪಕ್ಷದಲ್ಲೂ ಒಳ್ಳೆ ನಾಯಕರು ಇದ್ದಾರೆ. ಅವ್ರದೆಲ್ಲ ಯಾವ ತರ ಕೆಲಸ ಮಾಡ್ತಾರ ಎಲ್ಲ ನೋಡ್ಕೊಂಡೆ ನಾವು ಅದೇ ತರ ಮಾಡ್ಬೇಕು, ನಾವು ಬಿ ಮಾಡ್ಬೇಕು ಕೆಲಸ ಅಂತ ಮಾಡೋದು. ಓಕೆ ಸರ್, ನಾವು ಯಾವುದೇ ಫೀಲ್ಡ್ಗೆ ಹೋದಾಗ ಅಲ್ಲಿ ನಮ್ಮದೇ ಸಹಪಾಠಿಗಳ ಒಂದು ಗ್ರೂಪ್ ಆಗುತ್ತೆ. MLA-ಗಳದ್ದೇ ಒಂದು ಗ್ರೂಪ್ ಇರುತ್ತೆ, ತುಂಬಾ ಜನರದ್ದು ವಾಟ್ಸ್ಆಪ್ ಗ್ರೂಪ್ ಇರುತ್ತೆ, ಫ್ರೆಂಡ್ಸ್ ಆಗ್ತಾರೆ. ಆ ತರದ್ದು ಯಾವ್ದಾದ್ರು ವಾಟ್ಸ್ಆಪ್ ಗ್ರೂಪ್ ಇದೆಯಾ? ಯಾರೆಲ್ಲ ಇದ್ದಾರೆ ಸದಸ್ಯರು? ಈಗ ನಮ್ದು ಏನ್ ನಾವು ಮೊದಲೇ ಬಾರಿಗೆ ಶಾಸಕರಾಗಿದ್ದೇವೆ, 70 MLAs-ಗಳು ಇದ್ದೇವೆ ನಾವು. ನಮ್ದು ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಓಕೆ. ಹಾ, ಎಲ್ಲ ವಿಚಾರಗಳು ಅದ್ರಲ್ಲಿ ಚರ್ಚೆ ಆಗುತ್ತೆ. ಮತ್ತೆ ಎಲ್ ಬೇಕು ಅಂತಂದ್ರೆ ಗೆಟ್ ಟುಗೆದರ್ ಮಾಡ್ಕೋತೇವೆ, ಹೋಗೋದು ಹೊರಗೆ ಡಿಸ್ಕಸ್ ಮಾಡ್ತೀರಿ. ಪಕ್ಷಾತೀತವಾಗಿ ಡೆವಲಪ್ಮೆಂಟ್ ಬಗ್ಗೆದಾಗ ಈಗ ಕಾಂಗ್ರೆಸ್ ದವ್ರು ಇರುತ್ತೆ, ಬಿಜೆಪಿ ಇರುತ್ತೆ, JDS ದವ್ರು ಇರುತ್ತೆ. 70ನಲ್ಲಿ ಎಲ್ಲಾರು ಇದಾರ, ಅಲ್ಲೇನು ಯಾವುದೇ ನಾವು ಪಕ್ಷದ ಬಗ್ಗೆದಾಗ ಇದು ಮಾಡಲ್ಲ. ಆದ್ರೆ ನಮ್ ಕ್ಷೇತ್ರಗಳು ಯಾವ ತರ ನಾವು ಡೆವಲಪ್ಮೆಂಟ್ ಆಗ್ಬೇಕು, ಏನೇನು ನಮ್ ಕ್ಷೇತ್ರದಾಗ ತಾವು ಯಾವ ತರ ಮಾಡಿದ್ರಿ. ಈಗ ಒಂದೊಂದ್ ಕ್ಷೇತ್ರ ಬಹಳಷ್ಟು ಡೆವಲಪ್ ಆಗಿರುತ್ತೆ, ಒಂದೊಂದ್ ಕ್ಷೇತ್ರ ಬಹಳಷ್ಟು ಹಿಂದ್ಗಡೆ ಇರುತ್ತೆ. ಹೌದು. ಈಗ ನಾವು ಚಿಕ್ಕವರು ಇದ್ದೇವೆ, ಒಬ್ರೊಬ್ಬರಿಗೆ ನಾಲೆಜ್ ಬಹಳ ಇರುತ್ತೆ, ಯಾವ್ದು ಗೊತ್ತಿರಲ್ಲ, ಶೇರ್ ಮಾಡ್ಕೋಬೇಕು. ಕರೆಕ್ಟ್. ನಮ್ಗೆ ಎಷ್ಟು ಫಂಡ್ ಬಂತು, ನಿಮ್ಗೇನ್ ಫಂಡ್ ಬಂತು ಅಂತ ಒಬ್ರಿಗೊಬ್ರು ಶೇರ್ ಮಾಡ್ಕೋತೇವೆ. ಬಹಳಷ್ಟು ಯಾವ ತರ ಏನು ಫ್ರೆಂಡ್ಲಿ ಏನು ಇದಾರೆ. ನಮ್ದು 70 ಹೊಸಬ್ರು ಶಾಸಕರು, ಬಹಳಷ್ಟು ಸೆಷನ್ ನಡೆದಾಗ ಎಲ್ಲರೂ ಕೂಡ ಯಾರ್ದು ಬರ್ತ್ಡೇ ಇತ್ತು, ಯಾರ್ದು ಇದು ಇತ್ತು ಅಂತಂದ್ರು ಕೂಡ ಸರ್. ನಾನು ಫಸ್ಟ್ ಟೈಮ್ MLA-ಗಳಾದಂಥವ್ರಲ್ಲಿ ಕೆಲವ್ರು ನೋಡಿದೆ, ಲೈಕ್ ಅಂದ್ರೆ ಸಿನಿಮಾ ಸ್ಟೈಲಲ್ಲೇ ಅವ್ರಿಗೊಂದು ಫೀಲ್ ಬಂದೇ ಬಿಟ್ಟಿರುತ್ತೆ. ಅದು ನಾನು MLA ಆಗಿದ್ದೀನಿ, ಸ್ಪೆಕ್ಸ್ ಗಾಗಲ್ಸ್ ಹಾಕೋಬೇಕು, ಸ್ಟೈಲ್ ಆಗಿ ಇಳಿಬೇಕು, ಗಮ್ ಅಂತಿರ್ಬೇಕು, ಪರ್ಫ್ಯೂಮ್ ಅನ್ನು, ಆ ಥರದ್ದು ಯಾವ್ದು ಇಲ್ವಲ್ಲ, ಯಾಕೆ ಅಂತ? ಆ ಥರ ಏನಿಲ್ಲ. ಈಗ ಯಾರ್ದವ್ರದ್ದು ಒಂದು ಇದು ಇರುತ್ತೆ, ವೇ ಆಫ್ ಲಿವಿಂಗ್. ಹೌದು. ಅವ್ ಬೇರೆಯವ್ರ ಬಗ್ಗೆ ನಾವ್ ಮಾತಾಡ್ಲಕ್ ಹೋಗಲ್ಲ. ನಾವ್ ಯಾವ ತರ ಇರ್ಬೇಕು, ನಮಗೇನ್ ಬೇಸಿಕ್ಸ್ ಏನ್ ಬೇಕು, ಕರೆಕ್ಟ್, ಅದು ಮಾಡ್ಕೊಂಡು ಹೋಗೋದು ಅಷ್ಟೇ. ಯಾರ್ದವ್ರದ್ದು ಒಂದೊಂದು ವೇ ಆಫ್ ಲೈಫ್ ಇರುತ್ತೆ. ಒಬ್ರಿಗೆ
ಒಂದೊಂದು ಬ್ರ್ಯಾಂಡೇ ಅವ್ರಿಗೆ ಅದೇ ಬೇಕು. ಹೌದು. ಬ್ರ್ಯಾಂಡ್ ಮೇಂಟೈನ್ ಮಾಡ್ತಾರ. ಕರೆಕ್ಟ್. ನೀವು ಮೇಂಟೈನ್ ಮಾಡಲ್ವಾ ಸರ್? ಬ್ರ್ಯಾಂಡ್ ಯಾವ್ದು ಮೇಂಟೈನ್ ಮಾಡಲ್ಲ? ಅದು ಏನಿಲ್ಲ, ನಾನು ಬಹಳ ಡೌನ್ ಟು ಅರ್ತ್ ಲಿಂದ ಬೆಳೆದಂತ ವ್ಯಕ್ತಿ. ನಾನು 10,000 ಚಪ್ಪಲು ಹಾಕೋತೀನಿ, ಪ್ಯಾರಾಗಾನ್ ಬಿ ಹಾಕೋತೀನಿ. ನನಗಿದೇ ಅಂತಿಲ್ಲ. ನನ್ನ ಇನೋವಾ ಸಿಕ್ಕರು ಬಿ ಹೋಗ್ತೀನಿ, ನಾನು 2 ವೀಲರ್ ಮ್ಯಾಗೂ ಓಡಾಡ್ತೀನಿ. 2 ವೀಲರ್ ಮ್ಯಾಗ ಬಿ ಹೋಗ್ತೀನಿ. ನನಗೇನ ಈಗ್ಲೂ ಕೂಡ ಕ್ಷೇತ್ರದಲ್ಲಿ ಅದಕ್ಕೇನ್ ಪ್ರಾಬ್ಲಮ್ ಇಲ್ಲ. ನನ್ ಮೊನ್ನೆ ಇಲ್ಲೇ ಹೋಗೋಪರಿ ನನ್ ಕಾರು ನಮ್ ಫ್ರೆಂಡ್ ಒಯ್ದಿದ್ರು, ನಾನು ಆಟೋಕ್ ಹೋಗ್ಬಿಟ್ಟೆ ಮನೆಗೆ. ಅದಕ್ಕೇನ್ ನಾಚಿಕೆ ಇರೋದು? ಕರೆಕ್ಟ್. ಮನುಷ್ಯ ಸರಳತೆಯಿಂದ ಇಟ್ಟಿದ್ರು ಅಷ್ಟು. ಈಗ ಒಬ್ರೊಬ್ರದ್ದು ಬೇರೆ ಬೇರೆ ಅವ್ರವ್ರ ವೇ ಆಫ್ ಲೈಫ್. ನನಗೇನು ಇಲ್ಲ, ಡೌನ್ ಟು ಅರ್ತ್ ಇದ್ದೀನಿ. ನಮಗೆ ಏನು ಒಂದು ಲೈಫ್ ನಲ್ಲಿ ಇದೆ ಅಂತಂದ್ರ ಜನರಿಗಾಗಿ ದುಡಿಬೇಕು. ಕರೆಕ್ಟ್. ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು. ಅವರು ಕೂಡ ಮನುಷ್ಯರೇ, ಅವರಿಗೂ ಕೂಡ ಒಳ್ಳೆ ರೀತಿಯಿಂದ ಗೊತ್ತಾ ಎಲ್ಲ ಜನರಿಗೆ ಮನೆಗಳು ಸಿಗ್ಬೇಕು, ಕೆಲ್ಸಗಳಾಗ್ಬೇಕು. ಹೌದು. ಅವರು ಕೂಡ ಒಂದು ಮೇಲ್ಗಡೆ ಬರ್ಬೇಕು ಅಂತ ಅಷ್ಟೇ ನಂದು ಇದೆ. ನಾನು ಎಲ್ಲಾ ಆಫೀಸರ್ಸ್ ಹೇಳೋದು ಇಷ್ಟೇ, ಜನರಿಗಾಗಿ ನಾನು ಕೆಲಸ ಮಾಡ್ತಾ ಇದ್ದೆ. ನಾ ಯಾವ ಆಫೀಸರ್ಸ್ ಇಟ್ಟರು ನಾನು ಇದು ಮಾಡಲ್ಲ, ಜನರಿಗಾಗಿ ಏನೇನು ಇದು ಬೇಕು ನಾನು ಯಾವುದಕ್ಕೂ ಸಂಕೋಚ ಪಡಲ್ಲ. ಸಂಕೋಚ ಪಡಲ್ಲ. ಯಾವ ಆಫೀಸರ್ಸ್ ಇರ್ಲಿ, CM ಅವ್ರ ಇರ್ಲಿ, ನಮ್ಮ ಮಿನಿಸ್ಟರ್ಗಳು ಇರಲಿ, ಜನರಿಗಾಗಿ ಯಾವುದೇ ಕೆಲಸಗಳಲ್ಲಿ ನಾನು ಡೈರೆಕ್ಟ್ ಹೋಗಿ ಕೆಲಸ ಮಾಡಿಸ್ಕೊಂಡು ಬರ್ತೀನಿ. ಗೊತ್ತಾ? ಓಕೆ, ವೆಲ್, ಫೈನಲಿ ಸರ್, ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಯಾಕೆಂತಂದ್ರೆ ಬೆಳೀತಾ ಇರುವಂತಹ ನಾಯಕರು ಇವತ್ತ ನಾನು ಹೇಳೋದಿಷ್ಟೇ, ಹುಮ್ನಾಬಾದ್ ಮತಕ್ಷೇತ್ರದ ಮಾಜಂತೆ ಏನ್ ನನ್ನ ಮ್ಯಾಗ ವಿಶ್ವಾಸ ಇಟ್ಟಿ ಒಂದು ಈ 2023 ಚುನಾವಣೆ ಗೆಲ್ಸ್ಕೊಂಡ್ ಬಂದಿದಾರ, ಅದೇ ರೀತಿ ನಾನು ಉಸಿರು ಇರುವವರೆಗೂ ಕೂಡ ಆ ಕ್ಷೇತ್ರದ ಹಾಗೂ ರಾಜ್ಯದ ಜನತೆ ಒಂದು ಸೇವಕನಾಗಿ ಸೇವೆ ಮಾಡಲು ಸದಾ ಸಿದ್ಧಿದ್ದೀನಿ. ನನಗೆ ಯಾವುದೇ ಇವತ್ತ MLA ಆಗಿನಿ, ನಾನು ಏನಾಗ್ತೀನೋ ಅದು ಬಿಡ್ತೀನೋ, ಆದ್ರೆ ಯಾವಾಗ್ಲೂ ಕೂಡ ನಾನು ಒಂದು ಸೇವಕನಾಗೆ ಕೆಲಸ ಮಾಡ್ಕೊಂಡು ಬರ್ತೀನಿ. ಅದೇ ರೀತಿ ಹುಮ್ನಾಬಾದ್ ಮತಕ್ಷೇತ್ರ ಒಂದು ಅಭಿವೃದ್ಧಿ ಮತಕ್ಷೇತ್ರ ಆಗ್ಬೇಕು. ವಿಶೇಷವಾಗಿ ಇವತ್ತು ಏನ್ ರೈತರಿದ್ದಾರ, ರೈತರ ಏಳಿಗೆಗಾಗಿ ಏನೇನ್ ಬೇಕು ಅದಕ್ಕೆ ದುಡಿಲಕ್ಕೆ ಸಿದ್ಧಿದ್ದೀನಿ. ಮತ್ತೆ ಇವತ್ತು ಯುವಕರು ಬಹಳಷ್ಟು ನಿರುದ್ಯೋಗಿಗಳು ಇದ್ದಾರ, ಅವರಿಗೆ ಕೆಲಸ ಕೊಡುವಂತ ಕಾರ್ಯ ಆಗ್ಬೇಕು. ಇವತ್ತು ಮಹಿಳೆಯರು ಕೂಡ ನಮ್ ಕಡೆ ಏನಿದೆ, ಬಹಳಷ್ಟು ಮಹಿಳೆಯರು ಹೊರಗಡೆ ಹೋಗಿ ಕೆಲಸನೇ ಮಾಡಲ್ಲ. ಹೌದು, ಪಾಪ ಮನೆ ನೋಡೋದು ಕೊಂಡಿರೋದು. ಅವರಿಗೂ ಕೂಡ ಒಳ್ಳೆ ಒಳ್ಳೆ ಒಂದು ಯೋಜನೆಗಳು ತರಬೇಕು. ಒಳ್ಳೆ ಒಳ್ಳೆ ಯೋಜನೆ ತಂದಾಗ ಮಾತ್ರ ಅವರಿಗೂ ಕೂಡ ನಾವು ಒಂದು ನ್ಯಾಯ ಕೊಟ್ಟಿಸಂತ ಆಗುತ್ತೆ. ಹಾಗೂ ಇವತ್ತ ಹುಮ್ನಾಬಾದ್ ಮತಕ್ಷೇತ್ರ ನ್ಯಾಷನಲ್ ಹೈವೇ ಮ್ಯಾಗಿದೆ. ಇವತ್ತು ರೈಲ್ವೆ ಸ್ಟೇಷನ್ ಇದೆ ನಮ್ಮ ಹತ್ರ, ಪಕ್ಕಕ್ಕೆ ಬೀದರ್ ಜಿಲ್ಲೆಯಲ್ಲಿ. ಮತ್ತ ಅನೇಕ ಇನ್ನ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು. ಇನ್ನ ಮುಂಬರ್ತದೆ. ಈ ಭಗವಂತ ಮತ್ತೆ ಹುಮ್ನಾಬಾದ್ ಕ್ಷೇತ್ರ ಮಾಜಂತೆ ಶಕ್ತಿಗೆ ನನಗೆ ಕೂಡ್ಲಿ, ಜನರಿಗಾಗಿ ಹಗಲಿರುಳು ದುಡ್ಲಕ್ಕ ಅಂತ ನಾನು ಇಷ್ಟೇ ಆ ಭಗವಂತನಲ್ಲಿ ಬೇಡ್ಕೋತೀನಿ. ಮತ್ತೆ ಸಣ್ಣ ವಯಸ್ಸಿನಲ್ಲಿ ನಾನು ಬಹಳ ಎಲ್ಲಾ ಕಡೆ ನೋಡೀನಿ. ಇವತ್ತು ನಾನು ಓನ್ ಆಗಿ ಕೆಲಸ ಮಾಡ್ಕೊಂಡು ಬಂದು ದುಡ್ಡು ಸಂಪಾದನೆ ಮಾಡಿದ್ದೀನಿ, ಒಂದು ಇಮೇಜ್ ಇದೆ, ಎಲ್ಲ ಇದೆ. ಮತ್ತೆ ಇವತ್ತ ಬಹಳಷ್ಟು ಫ್ರೆಂಡ್ ಸರ್ಕಲ್ ಇದೆ ಗೊತ್ತಾ, ಚಿಕ್ಕ ಹುಡುಗರು ಹಿಡಿದು. ಇವತ್ತೆಲ್ಲರೂ ಸರಿ. ಇವತ್ತು ಮೊನ್ನೆ ಕೂಡ ನಂದು ಹುಟ್ಟಹಬ್ಬ ದಿವಸ ರಾತ್ರಿ 1 ಗಂಟೆ ಆಗ್ತು. ಆ ಹುಡುಗರು ಬಂದು ನನ್ನ ಫ್ರೆಂಡ್ ಸರ್ಕಲ್ಸ್, ನಮ್ ಕ್ಲಾಸ್ಮೇಟ್ಸ್ ಇದ್ದು, ರಾತ್ರಿ ಇಟ್ಟಿರೋರು ಕೇಕ್ ಕಟಿಂಗ್ ಮಾಡ್ಲಕ್ಕ. ರಾತ್ರಿ ನೆಕ್ಸ್ಟ್ ಡೇ 11:30 ಆಗ್ತು, ರಾತ್ರಿ 1 ಗಂಟೆ ತನಕ. ಬಹಳಷ್ಟು ಫ್ರೆಂಡ್ಸ್ ಇದ್ದಾರೆ. ಎಲ್ಲರೂ ಸರಿ, ನಾನು ಯಾವುದಕ್ಕೂ ಕೂಡ ಇದು ಇಲ್ಲ. ಎಲ್ಲರೂ ಸರಿ, ನಾನು ಒಂದು ಫ್ರೆಂಡ್ಲಿ ಇರ್ತೀನಿ. ಗ್ರೇಟ್. ನಾನು MLA ಆಗಿನಿ, ನಾನು ಇಲ್ಲೇ ಕುಂಡಿರ್ಬೇಕು, ನಾನು ಅಲ್ಲೇ ಕುಂಡಿರ್ಬೇಕು. ನನ್ನ ಮನೆಯಲ್ಲಿ ಏನ್ ಹಿಂಗೆ ಎಕ್ಸ್ಟ್ರಾ ಯಾವ್ದು ಚೇರ್ ಇಲ್ಲ. ನಾನು ಕುಂತೆ ಅಂದ್ರೆ ಸೋಫಾ ಸೆಟ್ ಇದೆ. ಯಾರೇ ಬರ್ಲಿ, ಬಡಜರ್ ಬರ್ಲಿ, ಸಾವ್ಕಾರ್ ಬರ್ಲಿ, ನನ್ನ ಪಕ್ಕದಲ್ಲೇ ಕುಂಡ್ರು. ಆ ಸರಳತೆಯಿಂದ ಇವತ್ತು ನಾನು ನಡ್ಸ್ಕೊಂಡ್ ಬರ್ತೀನಿ. ನಮ್ಮ ಇಷ್ಟೇ ಆ ಭಗವಂತನಲ್ಲಿ ಕೇಳ್ತೀನಿ, ಇದೇ ರೀತಿ ನಡ್ಸ್ಕೊಂಡು ಹೋಗ್ಲಿ. ಎಸ್, ಇನ್ಫ್ಯಾಕ್ಟ್ ಕ್ಷೇತ್ರಕ್ಕೆ ಬರಲೇ ಇಲ್ಲ ಕೆಲವು ಶಾಸಕರು ಅನ್ನುವಂಥ ಕಾರಣಕ್ಕೆ ಜನ ಸೋಲಿಸಿದ ಉದಾಹರಣೆ ಕೂಡ ಇದೆ ಸರ್. ಕ್ಷೇತ್ರ ಯಾವುದು ಅಂತ ಕೂಡ ಜನಕ್ಕೆ ಗೊತ್ತಿದೆ. ವೆಲ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಸಿದ್ದು ಪಾಟೀಲ್ರು ಇಷ್ಟೊತ್ತು ಮಾತಾಡಿದ್ರು, ಶಾಸಕರು, ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಶಾಸಕರು. ಒಂದು ಕನಸುಗಳನ್ನ ಇಟ್ಕೊಂಡು ಹೊರಟಿದ್ದಾರೆ. ನೋಡೋಣ ಆ ಕನಸುಗಳು ಯಾವ ರೀತಿಯಾಗಿ ಸಾಕಾರಗೊಳ್ಳುತ್ತೆ, ಸರ್ಕಾರದ ಸಹಕಾರ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್.